ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ಇವತ್ತು ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇರುವಂತ ಬೆನ್ನಲ್ಲೇ ಸರ್ಕಾರ ಕೊಟ್ಟಿರುವಂತಹ ಭರವಸೆಗಳು, ಅವರು ಕೊಟ್ಟಿರುವಂತಹ ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿರುವಂತಹ ಏನು ಭರವಸೆಗಳಿದೆ, ಕಾರ್ಯಕ್ರಮಗಳಿದೆ, ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗಿದೆ, ಯಾವ್ಯಾವ ಕಾರ್ಯಕ್ರಮಗಳು ಅನುಷ್ಠಾನ ಆಗಿದೆ, ಇದರ ರಿಪೋರ್ಟ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಬೆಂಗಳೂರಿನ ಸಿವಿಕ್ ಸಂಘಟನೆ ಸಾಕಷ್ಟು ಸಂಶೋಧನೆ ನಡೆಸಿ, ಸಾಕಷ್ಟು ಶ್ರಮವನ್ನ ಹಾಕಿ, ಸಾಕಷ್ಟು ಸಂಶೋಧನೆ ನಡೆಸಿ ವರದಿಯನ್ನ ಬಿಡುಗಡೆ ಮಾಡಿರುವಂತದ್ದು ನಮ್ಮ ಸರ್ಕಾರ. ನಮ್ಮ ರಿಪೋರ್ಟ್ ಕಾರ್ಡ್ ಅಂತ ವರದಿಯನ್ನ ಬಿಡುಗಡೆ ಮಾಡಿರುವಂತದ್ದು. ಆ ವರದಿಯಲ್ಲಿ ನಿಜಕ್ಕೂ ಕೂಡ ಸರ್ಕಾರ ಆಡಳಿತ ಕಾರ್ಯವೈಖರಿ ಮತ್ತು ಅವರು ಕೊಟ್ಟಿರುವಂತಹ ಭರವಸೆಗಳು ಎಷ್ಟರ ಮಟ್ಟಿಗೆ ಈಡೇರಿಕೆಗೆ ಇದೆ ಅಂತ ನೋಡೋದಾದ್ರೆ ನಿಜಕ್ಕೂ ಕೂಡ ಆತಂಕದ ವಿಚಾರ. ಸರ್ಕಾರ 7 ಕ್ಷೇತ್ರಗಳಲ್ಲಿ ಕೊಟ್ಟಿರುವಂತಹ 129 ಭರವಸೆಗಳ ಪೈಕಿ ಕೇವಲ 4 ಮಾತ್ರ ಈಡೇರಿಕೆ ಆಗಿರುವಂತದ್ದು. ಅಷ್ಟರ ಮಟ್ಟಿಗೆ ಸರ್ಕಾರದ ವ್ಯವಸ್ಥೆ ಇರುವಂತದ್ದು. ಈ ಸಂಬಂಧಪಟ್ಟಂತೆ ಖುದ್ದು ನಮ್ಮ ಜೊತೆ ಮಾತಾಡಕ್ಕೆ ಈ ಸಂಘಟನೆಯಲ್ಲಿ ರಿಸರ್ಚ್ ಮಾಡಿ, ಸಂಶೋಧನೆ ಮಾಡಿ ವರದಿ ಕೊಟ್ಟಿರುವಂತಹ ಪ್ರಮುಖರಾದಂತಹ ಸಂದೀಪ್ ಅನಿರುದ್ಧ್ ಅವರು, ಸಿಟಿಜನ್ ಅಜೆಂಡಾ ಸಂಚಾಲಕರು, ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಕಾತ್ಯಾಯಿನಿ ಮೇಡಮ್ ಅವರು ಬೆಂಗಳೂರಿನ ಸಿವಿಕ್ ಸಂಘಟನೆಯ ಕಾರ್ಯನಿರ್ವಾಹಕಿ ಟ್ರಸ್ಟಿ ಆಗಿರುವಂತದ್ದು. ಸರ್, ಇಬ್ರು ಸಂದೀಪ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ನಾನು ಕಾತ್ಯಾಯಿನಿ ಮೇಡಮ್ ಹತ್ರ ಹೋಗ್ತೀನಿ. ಮೇಡಮ್, ಇದು 2.5 ವರ್ಷ ಸರ್ಕಾರಕ್ಕೆ ತುಂಬುತ್ತಾ ಇರುವಂತ ಬೆನ್ನಲ್ಲೇ ಈ ವರದಿಯನ್ನ, ರಿಪೋರ್ಟ್ ಕಾರ್ಡ್ ಅನ್ನು ರೆಡಿ ಮಾಡಿರುವಂತದ್ದು. ನಿಜಕ್ಕೂ ಕೂಡ ಇದು ಸರ್ಕಾರ ಕಾರ್ಯವೈಖರಿ ಅತ್ತ ಸಾಕ್ತಾ ಇದೆ ಅನ್ನೋದು ಒಂದು ಕನ್ನಡಿಯಾಗಿ ಮುಂದೆ ಬಂದಿರುವಂತದ್ದು. ಇದು ಯಾವ ರೀತಿ ನೀವು ಈ ವರದಿಯನ್ನ ರೆಡಿ ಮಾಡಿದ್ರಿ? ಇದು ನಮ್ಮ ವಾಲಂಟಿಯರ್ ಕೃಷ್ಣ ಪ್ರಶಾಂತ್ ಅಂತ ಇದ್ದಾರೆ. ಅವರು ಇದನ್ನ ಫುಲ್ ಆಗಿ ಕೈಗೆತ್ಕೊಂಡು ನಮ್ ಜೊತೆ ಕೆಲಸ ಮಾಡ್ತಾ ಇದ್ದಂತ ಇಂಟರ್ನ್ಸ್, ಬೇರೆ ಬೇರೆ ಕಾಲೇಜ್ಗಳಿಂದ, ಲಾ ಕಾಲೇಜ್ಗಳಿಂದ ನಮ್ ಜೊತೆ ಕೆಲಸ ಮಾಡಕ್ಕೆ ಬಂದಿದ್ದಂತ ಇಂಟರ್ನ್ಸ್ ಜೊತೆ ಸೇರ್ಕೊಂಡು ಅವರು ಎಲ್ಲ ವೆಬ್ಸೈಟ್ಗಳಿಗೆ ಹೋಗಿ, ಡಿಪಾರ್ಟ್ಮೆಂಟ್ಗಳ ವೆಬ್ಸೈಟ್ಗಳಿಗೆ ಹೋಗಿ ಅಲ್ಲಿ ಏನೇನ್ ಕಾರ್ಯ ನಡೆದಿದೆ ಅಂತ ಶೋಧನೆ ಮಾಡಿ, ಮತ್ತೆ RTI ಅಂದ್ರೆ ಮಾಹಿತಿ ಕಡೆ ಸಾಕಷ್ಟು ಅಪ್ಲಿಕೇಶನ್ಸ್ ಹಾಕಿ ಸಂಖ್ಯೆ ಎಲ್ಲ ಪಡ್ಕೊಂಡು ಅದ್ರ ಪ್ರಕಾರ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಎಲ್ಲಾನು ಸೈಂಟಿಫಿಕ್ ಆಗಿ ಮಾಡಿದ್ದಾರೆ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಬೇಸ್ ಮಾಡಿ. ಸೊ ಇದೆಲ್ಲ ವಾಲಂಟಿಯರ್ಸು ಮತ್ತೆ ಇಂಟರ್ನ್ಸ್ದೇ ಕೆಲಸ ಹೆಚ್ಚಾಗಿ. ನಾವ್ ಅದಕ್ಕೆ ಸ್ವಲ್ಪ ಮೆಂಟರಿಂಗ್ ಮಾಡಿದೀವಿ ಅಷ್ಟೇ, ಬಟ್ ಎಲ್ಲ ಕೆಲಸ ಅವ್ರುಗಳೇ ಮಾಡಿರೋದು. ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಇದು ತುಂಬಾ ಉಪಯುಕ್ತ, ರಾಜ್ಯ ಸರ್ಕಾರಕ್ಕೂ ಉಪಯೋಗ ಮತ್ತು ಸಾರ್ವಜನಿಕರಿಗೂ ತುಂಬಾ ಉಪಯೋಗ. ಸರ್ಕಾರ ಹೇಗ್ ನಡೀತಾ ಇದೆ ಅಂತ ಒಂದು ವಿಶ್ಲೇಷಣೆ ಮಾಡೋದಕ್ಕೆ. ಓಕೆ ಮೇಡಮ್, ಓವರ್ ಆಲ್ ಆಗಿ ಇದನ್ನ, ಈ ವರದಿಯಲ್ಲಿ ಸರ್ಕಾರದ ಈ ಕಾರ್ಯವೈಖರಿ ಅಥವಾ ಇವರು ಕೊಟ್ಟಿರುವಂತಹ ಭರವಸೆಗಳ ಪೈಕಿ ನೋಡೋದಾದ್ರೆ, ಅಂದ್ರೆ ನೀವು ಕೊಟ್ಟಿರುವಂತಹ ವರದಿಯಲ್ಲಿ 129 ಭರವಸೆಗಳ ಪೈಕಿ ಪ್ರಮುಖವಾಗಿ 7 ಕ್ಷೇತ್ರಗಳಲ್ಲಿ ಅದರಲ್ಲಿ ಕೇವಲ 4 ಮಾತ್ರ ಈಡೇರಿಕೆ ಆಗಿರುವಂತದ್ದು. ಅದರಲ್ಲಿ ನಿಜಕ್ಕೂ ಕೂಡ ನಂಗೆ ಶಾಕ್ ಆಗಿದ್ದು ಮತ್ತೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗಿದ್ದು, ಆರೋಗ್ಯ ಇಲಾಖೆ, ಯಾಕಂದ್ರೆ ಎಲ್ಲರ ಪ್ರಮುಖವಾಗಿರುವಂತಹ ಕ್ಷೇತ್ರ ಆರೋಗ್ಯ ಇಲಾಖೆಯಲ್ಲಿ 14 ಭರವಸೆಗಳಲ್ಲಿ 1 ಕೂಡ ಈಡೇರಿಕೆ ಆಗಿಲ್ಲ, 5 ಮಾತ್ರ ಪ್ರಗತಿಯಲ್ಲಿರುವಂತದ್ದು. ಸೊ ಓವರ್ ಆಲ್ ಆಗಿ ನೀವು ಈ ವರದಿಯನ್ನ ನೋಡೋದಾದ್ರೆ ಯಾವ ರೀತಿ ನೀವು ಅನಲೈಸ್ ಮಾಡ್ತೀರಾ? ಯಾವ್ದು ನಾವು ಜ್ಞಾಪದಲ್ಲಿ ಇಟ್ಕೋಬೇಕು ಅಂತಂದ್ರೆ 2.5 ವರ್ಷ ಮಾತ್ರ ಆಗಿದೆ. ಸೊ ಎಲ್ಲಾ ಮ್ಯಾನಿಫೆಸ್ಟೋಲಿ ಕೊಟ್ಟಿರುವಂತ ಆಶ್ವಾಸನೆಗಳು 2.5 ವರ್ಷದಲ್ಲಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಬಟ್ ನೋಡಿದ್ರೆ ಕೂಡ ಒಂದೊಂದು ಆಶ್ವಾಸನೆಗಳು 1 ವರ್ಷದಲ್ಲಿ ಮಾಡ್ತೀವಿ ಅಂತ ಕೂಡ ಹೇಳಿರೋದಿದೆ. ಅದನ್ನಾದ್ರೂ ಕಂಪ್ಲೀಟ್ ಮಾಡ್ಬೇಕು, ಬಟ್ ಅದು ಕೂಡ ಎಷ್ಟೋ ಕಡೆ ಕಂಪ್ಲೀಟ್ ಆಗಿಲ್ಲ. ಫಾರ್ ಎಕ್ಸಾಂಪಲ್, ಟೀಚರ್ಸ್ ವೇಕೆನ್ಸೀಸು ನಾವು ಫಿಲಪ್ ಮಾಡ್ಬಿಡ್ತೀವಿ 1 ವರ್ಷದಲ್ಲಿ ಅಂತ ಭರವಸೆ ಇತ್ತು, ಅದನ್ನ ಕೂಡ ಮಾಡಿಲ್ಲ ಅವರು. ಬಟ್ ಜನರಲಿ ಓವರ್ ಆಲ್ ನಮ್ಮ ರಿಪೋರ್ಟ್ ಅಲ್ಲಿ ಇರೋದು 134 ಪ್ರಾಮಿಸಸ್ ಇತ್ತು ಅಂತ. 134 ಆಶ್ವಾಸನೆಗಳು ಕೊಟ್ಟಿದ್ರು ಮ್ಯಾನಿಫೆಸ್ಟೋಲಿ. ಅದರಲ್ಲಿ ಓವರ್ ಆಲ್ ಆಗಿ ನೋಡಿದ್ರೆ 6.7% ಫುಲ್ಫಿಲ್ ಆಗಿದೆ ಅಂತ ನಮ್ಮ ವರದಿ ಹೇಳ್ತಾ ಇದೆ. 6.7% ಫುಲ್ಫಿಲ್ ಆಗಿದೆ ಅಂದ್ರೆ 2 ವರ್ಷದಲ್ಲಿ. ಮತ್ತೆ 37% ಅಲ್ಲಿ ವರ್ಕ್ ಇಸ್ ಇನ್ ಪ್ರೋಗ್ರೆಸ್, ಅಂದ್ರೆ ಕೆಲ್ಸಗಳು ಸುದೀರ್ಘವಾಗಿ ನಡೀತಾ ಇವೆ. ಸೊ ಅಷ್ಟೊಂದು ನಾವು ಡಿಸಪಾಯಿಂಟ್ಮೆಂಟ್ ಕೂಡ ಆಗ್ಬೇಕಾಗಿಲ್ಲ. ಅವ್ರಿಗಿನ್ನ 2.5 ವರ್ಷ ಇದೆ, ಆ ಟೈಮ್ಗೆ ಅವರು ಮುಗಿಸ್ಬೋದು ಎಲ್ಲ ಮ್ಯಾನಿಫೆಸ್ಟೋಗಳನ್ನ, ಅಲ್ವಾ? ಸಂದೀಪ್ ಸರ್ ಹತ್ರ ಮಾತಾಡ್ತೀವಿ. ಸಂದೀಪ್ ನಿರುದ್ಧರೆ, ಈಗ ನೀವು ಈ ರಿಪೋರ್ಟ್ ಅನ್ನ ನೋಡೋದಾದ್ರೆ, ಸೊ ನೀವು ಕೂಡ ಒಂದಷ್ಟು ರಿಸರ್ಚ್ ಮಾಡಿ ಕೊಟ್ಟಿರುವಂತದ್ದು, ನೀವು ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಮತ್ತೆ ನಿಮಗೆ ಕಂಡು ಬಂದಂತ ಪ್ರಮುಖ ಅಂಶಗಳೇನು?
ಈಗ ಈ ಕಾರ್ಯಕ್ರಮದಲ್ಲಿ ಏನ್ ಮಾಡಿದ್ರು, ಒಂದು ರಿಪೋರ್ಟ್ ಕಾರ್ಡ್. ಈಗ ಗವರ್ಮೆಂಟ್ ಮ್ಯಾನಿಫೆಸ್ಟೋ ಅಲ್ಲಿ ಸರ್ಕಾರ ಮ್ಯಾನಿಫೆಸ್ಟೋ ಅಲ್ಲಿ ಏನೇನು ಪ್ರಾಮಿಸಸ್ ಮಾಡಿದ್ರು ಅದನ್ನೇ ಯಾವ ರೀತಿ ಅದನ್ನ ಉಳ್ಕೊಳ್ತಾ ಇದಾರೆ ಅಂತ ಅದು ಒಂದು ರಿಪೋರ್ಟ್ ಕಾರ್ಡ್ ಮಾಡಿದ್ರು. ಅದನ್ನ ಬಿಟ್ರೆ ಪ್ರತಿಯೊಂದು ಸೆಕ್ಟರ್ ಅಲ್ಲಿ ಏನೇನ್ ಆಗ್ಬೇಕಾಗಿದೆ, ಏನೇನ್ ಆಗಿಲ್ಲ, ಮತ್ತೆ ಇನ್ನೊಂದೇನಂದ್ರೆ ಆ, ಯಾವ ರೀತಿ ಆ, ಆ, ಆಗ್ಬಾರ್ದು, ಅದನ್ನ ಯಾವ್ದು ನಡೀತಾ ಇದೆ ಅಂತಲ್ಲ, ಅದು ಬೇರೆ ವಿಶ್ಲೇಷಣೆ ಮಾಡಿದೀವಿ ನಾವು. ಸೊ ಓಕೆ. ಆ ಕಾರ್ಯಕ್ರಮದಲ್ಲಿ ನಾನು ಕೆಲವೊಂದು ಆ ನಮ್ಮ ಬೆಂಗಳೂರು ನಗರ ಆಡಳಿತ ಮತ್ತು ಅದರ ಪ್ಲಾನಿಂಗ್ ಬಗ್ಗೆ, ಮತ್ತೆ ಅದರ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಮತ್ತೆ ಪರಿಸರದ ಬಗ್ಗೆ, ಕರ್ನಾಟಕದ ಪರಿಸರದ ಬಗ್ಗೆ ಈ ಇಷ್ಟು ಸಬ್ಜೆಕ್ಟ್ ಗಳಲ್ಲಿ ನಾನು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ದೆ. ಓಕೆ, ಅದ್ರಲ್ಲಿ ಕಂಡು ಬಂದಿದ್ದ ಪ್ರಮುಖ ಅಂಶ ಈಗ ಬೆಂಗಳೂರು ಸಂಬಂಧಪಟ್ಟಂತಾದ್ರೆ ಏನು ಆಗ್ಬಾರ್ದಾಗಿತ್ತು ಮತ್ತೆ ಏನ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಸೊ ಅದ್ರಲ್ಲಿ ಏನ್ ಕಂಡು ಬಂತು ಪ್ರಮುಖವಾಗಿ? ಬೆಂಗಳೂರಲ್ಲಿ ನೋಡಿ, ಒಂದು ಆಡಳಿತದ ಬಗ್ಗೆ ನೋಡಿದ್ರೆ ಅವರು ಡಿಸೆಂಟ್ರಲೈಸೇಷನ್ ಮಾಡ್ತಾರಂತೆಲ್ಲ ಹೇಳಿದ್ರು. ಆದ್ರೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಒಂದು ಈಗ ಮಾಡಿಟ್ಕೊಂಡಿದ್ದಾರೆ. ಅದು ಕಾನೂನು ಪ್ರಕಾರ ನೋಡಿದ್ರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗತ್ತೆ. ಅದು ಆ ರೀತಿ ಇರಬಾರ್ದು. ಯಾಕಂದ್ರೆ ಥರ್ಡ್ ಟೈರ್ ಅಲ್ಲಿ ಗವರ್ಮೆಂಟ್ ಇರ್ಬೇಕಾಗಿರೋದು ಎಲೆಕ್ಟೆಡ್. GBA ಬಂದ್ಬಿಟ್ಟು ನಾಮಿನೇಟೆಡ್, ಎಲೆಕ್ಟೆಡ್ ಅಲ್ಲ. ಸೊ ಆ ರೀತಿ ಅವರು ವಯಲೇಷನ್ ಮತ್ತೆ ಹೈಜಾಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ಅದು ತುಂಬಾ ತಪ್ಪು. ಯಾಕಂದ್ರೆ ಅದರಿಂದ ಏನಾಗುತ್ತೆ, ಪ್ರಜಾಪ್ರಭುತ್ವ ಇರೋ ಅದಕ್ಕೆ ಒಂದು ಏಟ್ ಆಗಿರೋ ವಿಷಯ ಅದು. ಎರಡನೇದು, ಅದರಿಂದ ಈಗ ಆಡಳಿತ ತುಂಬಾ ಕೆಟ್ಟದಾಗ್ಬಿಡುತ್ತೆ. ಈಗಾಗ್ಲೇ ಆಡಳಿತ ಸರಿ ಇಲ್ಲ ಬೆಂಗಳೂರಲ್ಲಿ. ಯಾವ್ದು ಕೆಲಸಗಳು ನಡೀತಾ ಇಲ್ಲ. ಈಗ ನೋಡಿ, ನಮ್ ರಸ್ತೆ ಗುಂಡಿಗಳೇ ಫಿಕ್ಸ್ ಮಾಡಕ್ ಆಗ್ತಲ್ಲ ನಮ್ ಸರ್ಕಾರಕ್ಕೆ. ಬೇರೆ ನೋಡಿದ್ರೆ ಸುಮಾರು ಯಾವ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಹೋದ್ರೂ ಕೆಲಸಗಳು ನಡೀತಾ ಇಲ್ಲ. ಸೊ ಅದನ್ನೆಲ್ಲ ಸರಿಪಡಿಸಕ್ಕೆ ಒಳ್ಳೆ ರೀತಿ ಒಂದು ಪ್ರಜಾಪ್ರಭುತ್ವಕ್ಕೆ ಸೇರಿದಂತ ತಕ್ಕವಾದ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೆಂಗ್ ಬರ್ದಿದ್ಯೋ ಆ ರೀತಿ ಮಾಡ್ಕೊಂಡ್ರೇನೆ ಸರಿಯಾಗೋದು. ಟ್ರಾನ್ಸ್ಪರೆನ್ಸಿ ಇರ್ಬೇಕು, ಅಕೌಂಟಬಿಲಿಟಿ ಇರ್ಬೇಕು. ಇಂಥದ್ದೆಲ್ಲ ಬಿಟ್ಟು ಅವ್ರು ಮಾಡ್ತಾ ಇರೋ ಕೆಲಸಗಳು ಈ ರೀತಿ ಪ್ರಜಾಪ್ರಭುತ್ವನು ಕಡಿಮೆ ಮಾಡೋದು. ಮತ್ತೆ ಇನ್ನೊಂದು, ಈಗ ಪ್ರಾಜೆಕ್ಟ್ಗಳು ನಮ್ ಬೇಕಾಗಿರೋದು ಪ್ಲಾನ್ ಡೆವಲಪ್ಮೆಂಟ್, ಅಂದ್ರೆ ಯೋಜಿತವಾದ ಡೆವಲಪ್ಮೆಂಟ್. ಅದನ್ ಬಿಟ್ಟು ಇವರು ಯಾವ್ಯಾವ್ದೋ ಪ್ರಾಜೆಕ್ಟ್ ಸುಮ್ನೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಈಗ ಟನಲ್ ರೋಡು, ಎಲಿವೇಟೆಡ್ ಕಾರಿಡೋರು, ಯಾವ್ದೋ ಬಫರ್ ಝೋನ್ಗಳಲ್ಲಿ ರಸ್ತೆಗಳು ಮಾಡ್ಕೊಟ್ಟಿದ್ದಾರೆ. ಇವೆಲ್ಲ ನೋಡಿದ್ರೆ ಬೇಡದಿರೋ ಕೆಲಸಗಳು. ಆದ್ರೆ ಬೇಕಾಗಿರೋದು ನೋಡಿ, ನಮ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೇಕು. ಯಾವ್ದೇ ದೊಡ್ಡ ನಗರಕ್ಕೆ ಹೋದ್ರೆ ಅಲ್ಲಿ ಪ್ರಮುಖವಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಇರುತ್ತೆ, ಮೆಟ್ರೋ ಜಾಸ್ತಿ ಇರುತ್ತೆ, ಸಬರ್ಬನ್ ರೈಲ್ ಜಾಸ್ತಿ ಇರುತ್ತೆ, ಬಸ್ಗಳಿರುತ್ತೆ, ಟ್ರಾಮ್ಗಳಿರುತ್ತೆ. ಈ ರೀತಿ ಜನರಿಗೆ, ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಸಾರಿಗೆ ಮುಖ್ಯವಾಗಿರುತ್ತೆ. ಯಾವುದೇ ಪ್ರಮುಖ ವ್ಯವಸ್ಥೆ ಇರುತ್ತೆ. ಅದಾದ ನಂತರ ರಸ್ತೆಗಳು ಅವೆಲ್ಲ ಇರುತ್ತೆ. ಇಲ್ಲಿ ಹಂಗಲ್ಲ. ಇಲ್ಲಿ ಮೊದ್ಲೇ ಬರೀ ರಸ್ತೆಗಳು ಇರೋದು, ಸಾರ್ವಜನಿಕ ಸಾರಿಗೆ ಬಹಳ ಕಡಿಮೆ ಇರೋದು. ಮೆಟ್ರೋ ಎಷ್ಟು ಒಂದು ಎಲ್ಲಾ ಸೇರಿ ಈಗ ಫೇಸ್ 1, ಫೇಸ್ 2, ಫೇಸ್ 3 ಎಲ್ಲ ಸೇರ್ಕೊಂಡ್ರು 100 ಕಿಲೋಮೀಟರ್ ಆಗಲ್ಲ. ನೀವು ಟೋಕಿಯೋ ಹೋಗ್ಬಿಟ್ರೆ 4,000 ಕಿಲೋಮೀಟರ್ ಇದೆ ಮೆಟ್ರೋ ಮತ್ತು ಸಬರ್ಬನ್ ರೈಲ್. ಅಲ್ಲಿ ಇಡೀ ಜನ ಎಲ್ರೂ ಮೆಟ್ರೋ ಸಬರ್ಬನ್ ರೈಲ್ ಅಲ್ಲೇ ಇದ್ ಮಾಡೋದು, ಸಾರಿಗೆ ಉಪಯೋಗಿಸೋದು. ಇಲ್ಲಿ ಬಂದ್ರೆ ಎಲ್ಲರ ಹತ್ರ ಅವ್ರವ್ರ ಗಾಡಿಗಳಿದೆ, ಅದರಿಂದನೇ ಇಲ್ಲಿ ಕಂಜೆಷನ್ ಆಗ್ತಾ ಇರೋದು. ಇದನ್ನ ಅರ್ಥ ಮಾಡ್ಕೊಂಡು ಅವರು ಒಂದ್ ಒಳ್ಳೆ ಮಾಸ್ಟರ್ ಪ್ಲಾನ್ ಮಾಡಿ ನಗರಕ್ಕೆ, ಮತ್ತೆ ಬೇಕಾದ ವ್ಯವಸ್ಥೆ, ಸಬರ್ಬನ್ ರೈಲು, ಟ್ರಾಮು, ಮೆಟ್ರೋ, ಬಸ್ಗಳು ನಮ್ಗೆ ಬೇಕಾಗಿರೋದು 20,000ನೋ 30,000ನೋ, ಇರೋದು ಬರೀ 6,000. ಇದಕ್ಕೆಲ್ಲ ಗಮನ ಕೊಡದೆ ಅವರು 1 ಲಕ್ಷ ಕೋಟಿ 2 ಲಕ್ಷ ಕೋಟಿ ಬಡ್ಜೆಟ್ ಹಾಕ್ಬಿಟ್ಟು ಅದಕ್ಕೆಲ್ಲ ಸಾಲ ತಗೊಂಡು ಸುರಂಗ ಮಾರ್ಗ, ಎಲಿವೇಟೆಡ್ ಕಾರಿಡೋರು ಅಂತದೆಲ್ಲ ಮಾಡಕ್ ಹೋದಾಗ ಯಾರಿಗೆ ಅದು ಪ್ರಯೋಜನ? ಬರೀ 10% ಪಾಪ್ಯುಲೇಷನ್, ಯಾರ್ಯಾರ ಹತ್ರ ಕಾರ್ಗಳಿದೆಯೋ ಅವ್ರಿಗೆ ಬೇಕಾದಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಮ್ ಜನರಿಗೆ, ಜನಸಾಮಾನ್ಯರಿಗೆ ಬೇಕಾಗಿರೋದು ಯಾವ್ದು ಮಾಡ್ತಾ ಇಲ್ಲ. ಈ ರೀತಿಯಲ್ಲಿ ನೋಡಿದ್ರೆ ನಾನು ತುಂಬಾ ಡಿಸಪಾಯಿಂಟಿಂಗ್ ಆಗಿದೆ ಈ ಸರ್ಕಾರ ಹೋಗ್ತಾ ಇರೋ ಡೈರೆಕ್ಷನ್ ನೋಡಿದ್ರೆ. ಮತ್ತೆ ಪ್ಲಾನ್ ಯೋಜನೆಗಳು ಬರ್ತಾ ಇಲ್ಲ. ಈಗ ನೀವು ಟನಲ್ ರೋಡು, ಎಲಿವೇಟೆಡ್ ರೋಡ್, ಈ ರೀತಿ ನಿಮ್ಗೆ ಅದು ಈ ಶತಮಾನಕ್ಕೆ ಅಥವಾ ನಮ್ಮ ಒಂದು ಕಾಲಕ್ಕೆ ಆಗುತ್ತಿಲ್ಲ ಅಂತ ಕೂಡ ಗೊತ್ತಿಲ್ಲ ಅಂತ ಆ ರೀತಿ ಚರ್ಚೆ ಆಗ್ತಾ ಇರುವಂತದ್ದು. ತಕ್ಷಣಕ್ಕೆ ಒಂದಾದ್ರೂ ನಮ್ಗೆ ಏನು ಉಪಯೋಗ ಆಗಲ್ಲ. ಇನ್ನೊಂದೇನಂದ್ರೆ ನಗರಕ್ಕೆ ಹಾನಿಕಾರ ಅದು. ಈಗ ಒಂದು ನಗರದಲ್ಲಿ ಯೋಜಿತವಾಗಿ ಇದು ಮಾಡ್ಬೇಕು ಪ್ಲಾನಿಂಗು. ಯಾವ ರೀತಿ ಅಂದ್ರೆ ಎಷ್ಟ್ ಜನ ಇದ್ದಾರೆ, ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅಂತೆಲ್ಲ ಸ್ಟಡಿ ಮಾಡ್ಬಿಟ್ಟು ಅವ್ರಿಗೆ ಬೇಕಾಗಿರುವಂತ ವ್ಯವಸ್ಥೆ ಮಾಡ್ಬೇಕು. ಅದೊಂದು ಸೈಂಟಿಫಿಕ್ ಸ್ಟಡಿ ಮೇಲೆ ಬೇಸ್ ಮಾಡ್ಬೇಕು. ಇದು ಯಾರೋ ಒಂದು ಕಾಂಟ್ರಾಕ್ಟರ್ ಬಂದ್ಬಿಟ್ಟು ನಾನು ಒಂದು ಟನಲ್ ಇಲ್ಲಿ ಹಾಕ್ತೀನಿ, ಅದರಿಂದ ಈ ಉಪಯೋಗ ಯಾರಿಗೂ ಆಗಲ್ಲ. ಅದು ಒಂದ್ ಕಡೆ ಇರೋ ಕಂಜೆಷನ್ ತಗೊಂಡೋಗಿ ಇನ್ನೊಂದ್ ಕಡೆ ಬಿಸಾಕತ್ತೆ. ಅದು ಎರಡ್ ಕಡೆ
ಈಗ ಅದು ಒಂದು ಹೋಲಿಸ್ಟಿಕ್ ಆಗಿ ಸೊಲ್ಯೂಷನ್ ಅಲ್ವಲ್ಲ ನಮ್ ನಗರಕ್ಕೆ ಸೊಲ್ಯೂಷನ್ ಅಂದ್ರೆ ಜನ ಕಾರುಗಳನ್ನ ಉಪಯೋಗಿಸೋದ್ ಬಿಟ್ಟು ಎಲ್ಲಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೋಗ್ಬೇಕು, ಅವಾಗ ರಸ್ತೆಗಳು ಖಾಲಿ ಆಗುತ್ತೆ. ಸಬರ್ಬನ್ ರೈಲ್ ಇದೆ, ಅದನ್ನ ತುಂಬಾ ಜಲ್ದಿ ಮಾಡ್ಬೋದು. ಇರೋ ನಮ್ಮ ರೈಲ್ವೆ ಲೈನ್ ಅಲ್ಲೇ ಬರೀ ಟ್ರೈನ್ಗಳಾಗ್ಬಿಟ್ರೆ ಒಂದ್ 2-3 ತಿಂಗಳಲ್ಲಿ ಸಬರ್ಬನ್ ರೈಲು 1 ಗಂಟೆಯಲ್ಲಿ ಬೇಕಾದ್ರೆ 3-4 ಸರ್ವಿಸ್ ಶುರು ಮಾಡ್ಬೋದು. ಅದರಿಂದ ಏನಾಗಿದೆ, ತುಂಬಾ ಹೆಚ್ಚು ಜನ ಸರಿ ಅದರಲ್ಲಿ ತುಂಬಾ ಜಲ್ದಿ ನಾವು ಒಂದು ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೋದಲ್ಲ, ಕಾರ್ ಯಾಕೆ ತಗೊಳ್ಳೋದು, ಬೈಕ್ ಯಾಕೆ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಸಬರ್ಬನ್ ರೈಲಲ್ಲಿ ಹತ್ಕೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ರಸ್ತೆ ಖಾಲಿ ಆಗುತ್ತೆ, ಕಂಜೆಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ರೀತಿ ಅದನ್ನ ಒಂದು ಮಾಸ್ಟರ್ ಪ್ಲಾನ್ ದೃಷ್ಟಿಯಲ್ಲಿ ಮಾಡ್ಬೇಕು ಇಡೀ ನಗರಕ್ಕೆ. ಅದರಲ್ಲಿ ಪ್ಲಾನ್ ಅಲ್ಲಿ ಇರೋದು ಮಾತ್ರ ಪ್ರಾಜೆಕ್ಟ್ ಸರ್ಕಾರ ಮಾಡ್ಬೇಕು. ಇಲ್ಲಿ ಸುಮ್ನೆ ಮಾಸ್ಟರ್ ಪ್ಲಾನೇ ಇಲ್ಲ ನಮ್ದೊಂದು, ಅದ್ರ ಮೇಲೆ ಗಮನ ಕೊಡದೆ ಅದನ್ನ ಸರಿಪಡಿಸದೆ ಸುಮ್ನೆ ಎಲ್ಲೆಲ್ಲೋ ಒಂದೊಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡ್ತಾನೆ ಇದ್ದಾರೆ. ಇವೆಲ್ಲ ಕಾಂಟ್ರಾಕ್ಟರ್ ಡ್ರಿವನ್ ಪ್ರಾಜೆಕ್ಟ್, ಕಾಂಟ್ರಾಕ್ಟರ್ ಗಳಿಗೆ ಕೆಲಸ ಕೊಡಕ್ಕಿರೋ ಪ್ರಾಜೆಕ್ಟ್. ನಮ್ ನಗರಕ್ಕೆ ಯಾವ್ದು ಅನುಕೂಲ ಆಗಲ್ಲ, ಅದೇ ಪ್ರಾಬ್ಲಮ್. ಸಂದೀಪ್ ಸರ್, ನಿಮ್ ಮತ್ತೆ ಮಾತಾಡ್ತೀನಿ ನಾನು. ಖಾತೆ ಮೇಡಮ್, ನೀವು ಈ ವರದಿಯಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಒಂದಷ್ಟು ಫೋಕಸ್ ಮಾಡಿರುವಂತದ್ದು, ಅದ್ರ ಬಗ್ಗೆ ಮಾತಾಡೋದಾದ್ರೆ ಮೇಡಮ್? ಒಂದಷ್ಟು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇನೋ ಪ್ರಕೃತಿ ವಿಕೋಪ ನಿಧಿ, ಅದಕ್ಕೆ ಸಾಕಷ್ಟು ಹಣ ಕೊಟ್ಟಿದ್ದಾರೆ. ಆಮೇಲೆ ಒಂದಷ್ಟು ಮಿಲೆಟ್ಸ್ ಬಗ್ಗೆ ಯೋಜನೆ ರೂಪಿಸಿದ್ದಾರೆ. ಒಂದೆರಡು ಒಳ್ಳೆ ಅಂಶ ಇದ್ರೂ ಕೂಡ ಸಾಕಷ್ಟು ಭಯಾನಕವಾದಂತ ಬೆಳವಣಿಗೆ ಕೂಡ ಅಗ್ರಿಕಲ್ಚರ್ ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವಾಗ ಅವ್ರೇನ್ ಹೇಳಿದ್ರು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನ ಬಿಜೆಪಿನವರು ಒಂದು ಅಮೆಂಡ್ಮೆಂಟ್ ತಂದಿದ್ರು. ಅದರಿಂದ ಪ್ರೈವೇಟ್ ಪೀಪಲ್, ಅಗ್ರಿಕಲ್ಚರಿಸ್ಟ್ ಅಲ್ಲದೆ ಇದ್ದವ್ರು ಕೂಡ ಭೂಮಿನ ಕೊಂಡ್ಕೋಬಹುದು ಅಂತೆಲ್ಲ ಮಾಡಿದ್ರು. ಬಟ್ ಅದನ್ನ ಇವರು ನಾವು ವಾಪಸ್ ತಗೊಂತೀವಿ ಅಂತ ಹೇಳಿದ್ರು. ಸೊ ಆ ನಿಟ್ಟಿನಲ್ಲಿ ಅವರು ತಗೋಬೇಕಾಗಿತ್ತು, ಅದು ಮೆನಿಫೆಸ್ಟೋಲ್ ಇದೆ, ಆದ್ರೆ ಅವ್ರು ಇನ್ನೂ ಅದನ್ನ ವಾಪಸ್ ತಗೊಂಡಿಲ್ಲ. ಮತ್ತೆ ಚಿಕ್ಕ ಚಿಕ್ಕ ಫಾರ್ಮರ್ಸು ಇವಾಗ್ಲೂ ಕೂಡ 2 ಎಕರೆ ಇರೋ ಅಂತ ಅವರು ಮಾರಬಹುದು ಪ್ರೈವೇಟ್ ಪೀಪಲ್ಗೆ ಅಂತೆಲ್ಲ ಅಲೌ ಮಾಡಿದ್ದಾರೆ. ಸೊ ಅದು ನಿಜವಾಗಿ ನಮ್ಮ ಕೃಷಿಕರಿಗೆ ಒಂದು ಗಂಡಾಂತರಾನೆ. ಬಿಕಾಸ್ ಮಾರ್ಬಿಡ್ತಾರೆ ಚಿಕ್ಕ ರೈತರು, ಬಟ್ ಆಮೇಲೆ ಬರೋ ಹಣದಿಂದಲೇ ಅವರು ಜೀವನ ಸಾಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಇವಾಗ ದೇವನಹಳ್ಳಿ ಕೃಷಿಕರಿಗೂ ಕೂಡ ನಾವು ವಾಪಸ್ ತಗೊಂಡಿದ್ದೀವಿ, ಲ್ಯಾಂಡ್ ಅಕ್ವಿಸಿಷನ್ ಮಾಡಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿನ್ನೂ ಸರಿ ನೋಟಿಫಿಕೇಶನ್ ಆಗಿಲ್ಲ, ಡಿನೋಟಿಫಿಕೇಶನ್ ಮಾಡಿಲ್ಲ. ಅವರು ಭರವಸೆ ಕೊಟ್ಟಿದ್ದಾರೆ ಅಷ್ಟೇ. ಜೊತೆಗೆ ಅದೇ ಸಮಯಕ್ಕೆ ಬಿಡದಿನಲ್ಲಿ ಆಮೇಲೆ ಇನ್ನು ಹಲವಾರು ಕಡೆ ಕೃಷಿಕರದು ಭೂಮಿನ ನಾವು ವಶಪಡಿಸ್ಕೋತೀವಿ ಅಂತ KIADB ಮೂಲಕ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂತೀವಿ ಅಂತ ಒತ್ತಡ ಹಾಕ್ತಾ ಇದ್ದಾರೆ. ಕೃಷಿಕರು ನಮಗಿದ್ ಬೇಡ ಅಂತ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಕೂಡ ಅದನ್ನ ಅಕ್ವೈರ್ ಮಾಡ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ. ಈವನ್ ಬ್ಯಾಂಗ್ಳೂರ್ ಬಿಸಿನೆಸ್ ಕಾರಿಡಾರ್ ಅಂತ ಏನು ರೀನೇಮ್ ಮಾಡಿದ್ದಾರೆ, ಮುಂಚೆ ಪೆರಿಫೆರಲ್ ರಿಂಗ್ ರೋಡ್ ಅಂತ ಇತ್ತು, ಅದಕ್ಕೆಲ್ಲ 1000 ಎಕರೆ ನಾವು ವಶಪಡಿಸ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ದುರಂತ ಏನು ಅಂತ ಅಂದ್ರೆ, ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಮೆಂಡ್ಮೆಂಟ್ 2013 ನಲ್ಲಿ ಬಂತು. ಅದ್ರ ಪ್ರಕಾರ ಮಾರ್ಕೆಟ್ ವ್ಯಾಲ್ಯೂಗಿಂತ ಇಷ್ಟು ಹೆಚ್ಚು ಕೊಡ್ಬೇಕು ರೂರಲ್ ಏರಿಯಾಗೆ, ಅಂಡ್ ಅರ್ಬನ್ ಏರಿಯಾ ಆದ್ರೆ ಟ್ವೈಸ್ ದ ಅಮೌಂಟ್ ಕೊಡ್ಬೇಕು ಅಂತ ಎಲ್ಲ ಇದೆ. ಬಟ್ ಇವಾಗ ಕೂಡ ಅವರು ಈ ಪೆರಿಫೆರಲ್ ರಿಂಗ್ ರೋಡ್ಗೆ ಅಥವಾ ಬಿಡದಿನವ್ರಿಗೆ ನಾವು BDA ಆಕ್ಟ್ ಪ್ರಕಾರ ಕಾಂಪನ್ಸೇಷನ್ ಕೊಡ್ತೀವಿ, 2013 ಆಕ್ಟ್ ಪ್ರಕಾರ ನಾವು ಕೊಡೋಕ್ಕಾಗಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ BDAದು ನೋಟಿಫಿಕೇಶನ್ ಪೆರಿಫೆರಲ್ ರಿಂಗ್ ರೋಡ್ಗೆ 20 ವರ್ಷದಿಂದ ಆಗಿತ್ತು. ಸೊ ಅವಾಗಿದ್ದ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಇವರು ಇವಾಗ ನಾವು ಕಾಂಪನ್ಸೇಷನ್ ಕೊಡ್ತೀವಿ ಅಂತಂದ್ರೆ ಅದು ಎಷ್ಟು ಸಮಂಜಸ? ಯಾಕೆಂದ್ರೆ ಇವಾಗ ಗೈಡೆನ್ಸ್ ವ್ಯಾಲ್ಯೂಸ್ ಮಚ್ ಹೈಯರ್, ಮಾರ್ಕೆಟ್ ವ್ಯಾಲ್ಯೂಸ್ ಮಚ್ ಹೈಯರ್. ಸೊ ಜೊತೆಗೆ 20 ವರ್ಷ ಕೃಷಿಕರು ಭೂಮಿನ ಮಾರಕ್ಕಾಗಿಲ್ಲ ಅಥವಾ ಡೆವಲಪ್ ಮಾಡಕ್ಕಾಗಿಲ್ಲ, ಅವರು ಬೇಸಾಯ ಮಾಡೋಕ್ಕೂ ಆಗಿತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅಂತವ್ರಿಗೆ ನಾವು ಹಳೆ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ನಾವು ಕಾಂಪನ್ಸೇಷನ್ ಕೊಡ್ತೀವಿ, ಅಥವಾ 2013 ಆಕ್ಟ್ ಅಲ್ಲ BDA ಆಕ್ಟ್ ಪ್ರಕಾರ ಕೊಡ್ತೀವಿ ಅಂತಂದ್ರೆ ಅದು ತುಂಬಾ ಅನ್ಯಾಯ ಆಗುತ್ತೆ ನಮ್ಮ ಕೃಷಿಕರಿಗೆ. ಅದನ್ನು ಅವರೆಲ್ಲ ಹೇಳ್ತಾ ಇದ್ದಾರೆ, ನಾವು ಸುಖವಾಗಿದ್ದೀವಿ, ನಾವು ಸಾಕಷ್ಟು ಹಣ್ಣು ಹಂಪಲು ಎಲ್ಲ ಬೆಳೆದು ಬೆಂಗಳೂರಿಗೆ ಕಳಿಸ್ತಾ ಇದೀವಿ, ಹತ್ರದಲ್ಲೇ ಇದ್ದೀವಿ, ಬೆಂಗಳೂರಿಗೆ ಪೂರೈಸ್ತಾ ಇದ್ದೀವಿ, ಲಕ್ಷಾಂತರ ಟನ್ ಫಲ ನಾವು ಕಳಿಸ್ತಾ ಇದೀವಿ, ನಾವು ಸುಖವಾಗಿರುವಾಗ ನಮ್ಮನ್ನ ಯಾಕೆ ಎತ್ತಂಗಡಿ ಮಾಡ್ತೀರಾ ಅಂತ ಅನ್ಬಿಟ್ಟು ಮೊನ್ನೆ ಒಂದು ಕಾನ್ಫರೆನ್ಸ್ ಕೂಡ ಆಯ್ತು, ಪ್ರಕಾಶ್ ಕಮ್ಮರಡಿ ಅವರು ಆರ್ಗನೈಸ್ ಮಾಡಿದ್ರು.
ಅದ್ರಲ್ಲಿ ಹೇಳಿದ್ರು ಏನು ಫರ್ಟೈಲ್ ಲ್ಯಾಂಡ್ ಇದೆ, ಆಕ್ಚುಲಿ KIADB ಆಕ್ಟ್ ಪ್ರಕಾರ ಫರ್ಟೈಲ್ ಲ್ಯಾಂಡ್ ನ ಅವ್ರು ಅಕ್ವಿಸಿಷನ್ ಮಾಡ್ಕೊಳ್ಳೋ ಹಾಗಿಲ್ಲ. ಆದ್ರೂ ಕೂಡ ಅವರು ಏರ್ಪೋರ್ಟ್ಗೆ ಆಮೇಲೆ ಕಮರ್ಷಿಯಲ್ ಪರ್ಪಸ್ಗೆಲ್ಲ KIADBನವರು ಲ್ಯಾಂಡ್ ಅಕ್ವೈರ್ ಮಾಡ್ಕೊಂತಿದ್ದಾರೆ, ಫರ್ಟೈಲ್ ಲ್ಯಾಂಡ್ ನ. ಸೊ ಫಲವತ್ತಾದಂತ ಭೂಮಿನ ಅವ್ರು ಮಾಡ್ಕೊಳ್ಬಾರ್ದು ಅಂತ ಇದ್ರು ಕೂಡ ಮಾಡ್ಕೋತಾ ಇದ್ದಾರೆ. ಸೊ ಇದರಿಂದ ರೈತರಿಗೆ ಇರುವಂತ ಸುಖವಾಗಿ ಅವ್ರ ಜೀವನ ಮಾಡ್ತಾ ಇದ್ದಾರೆ ಮತ್ತು ಅವ್ರಿಗೆ ಜೀವನೋಪಾಯ ಇದೆ ಅಂತವ್ರನ್ನೆಲ್ಲ ಒಕ್ಕಲೆಬ್ಸಿ ಅಥವಾ ಎತ್ತಂಗಡಿ ಮಾಡಿ ಯಾರೋ ಬೇರೆಯವ್ರಿಗೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾರೋ ಗೊತ್ತಿಲ್ಲ ಅಂತ ಅವ್ರಿಗೆ ಇವ್ರನ್ನೆಲ್ಲ ಎತ್ತಂಗಡಿ ಮಾಡೋದು ಸರಿ ಅಲ್ಲ. ಮತ್ತೆ ಕೃಷಿ ಭೂಮಿನ ಫರ್ಟೈಲ್ ಲ್ಯಾಂಡ್ ನ ಗ್ರೀನ್ ಝೋನ್ ಅಂತ ಡಿಕ್ಲೇರ್ ಮಾಡಬೇಕು. ಯಾಕೆಂದ್ರೆ ಫಾರೆಸ್ಟ್ ಲ್ಯಾಂಡ್ ಹೇಗೆ ನಾವು ಮುಟ್ಟೋ ಹಾಗಿಲ್ಲ, ಹಾಗೇನೆ ಫರ್ಟೈಲ್ ಲ್ಯಾಂಡ್ ಕೂಡ ಮುಟ್ಟದೇ ಇರೋ ಹಾಗೆ ಕಾನೂನು ತರಬೇಕಂತ ಕೂಡ ಪ್ರಕಾಶ್ ಕಮ್ಮರಡಿ ಅವರೆಲ್ಲ ಸೇರ್ಕೊಂಡು ಒಂದ್ ಮನವಿ ಕೊಟ್ಟಿದ್ದಾರೆ CM ಅವ್ರಿಗೆ. ಸೊ ಇದನ್ನ ಹಿಂತೆಗೋಬೇಕು ಅನ್ನೋದೇ ನಮ್ಮ ಆಸೆ ಕೂಡ. ಇದಕ್ಕೆ ಪೂರಕವಾಗಿ ಮೇಡಮ್, ನಾವು ಬಿಡದಿ ಸಂಬಂಧಪಟ್ಟಂತೆ ಕೂಡ ಅಲ್ಲಿ ಕೂಡ ನಾವು ಇಡೀ ಹಳ್ಳಿ ಎಲ್ಲ ಸುತ್ತಾಡಿದ್ರೆ ಅಲ್ಲಿ ಯಾವ ಭೂಮಿ ಅಕ್ವಿಷನ್ ಆಗುತ್ತೆ ವಶಪಡಿಸ್ಕೊಳ್ಳೋಕೆ ಮುಂದಾಗಿದ್ದಾರೆ. ಅದು ಆಶ್ಚರ್ಯ ಅಂತಂದ್ರೆ 200 ಅಡಿ 300 ಅಡಿಗೆಲ್ಲ ಕೂಡ ನೀರ್ ಸಿಗುತ್ತೆ ಅಂತ ಕೃಷಿ ಫಲವತ್ತಾದ ಭೂಮಿ ಬೆಂಗಳೂರು ಪಕ್ಕದಲ್ಲಿರುವಂತ ಮಲೆನಾಡು ಪ್ರದೇಶ. ನೀವ್ ಹೇಳಿದಂತ ಏನು ಬಿಡದಿ ಇದೆಲ್ಲ ಮಲೆನಾಡು ಪ್ರದೇಶ, ಆ ರೀತಿಯಲ್ಲಿ ಅದು ಪರಿಸ್ಥಿತಿ ಇರುವಂತದ್ದು, ಆ ರೀತಿಯಲ್ಲಿ ವಾತಾವರಣ ಇರುವಂತದ್ದು. ಹೌದು, ಅಂತವ್ರನ್ನ ಯಾಕೆ ನಾವು ಎತ್ತಂಗಡಿ ಮಾಡ್ಬೇಕು? ಸುಖವಾಗಿ ಜೀವನ ನಡೆಸ್ತಾ ಇರೋರ್ನ. ಆಮೇಲೆ ಯಾರು ಅದನ್ನ ಲ್ಯಾಂಡ್ ತಗೊಂತಾರೆ, ಸಮ್ ಇಂಡಸ್ಟ್ರಿಯಲಿಸ್ಟೋ ರಿಯಲ್ ಎಸ್ಟೇಟ್ ಪರ್ಸನ್ ಅದನ್ನ ತಗೊಂಡು ಅವ್ರು ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ಇವ್ರದೆಲ್ಲ ಏನು KIADB ಮುಂಚೆ ಎಲ್ಲ ಏನ್ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದೆ ಅದ್ರಲ್ಲಿ ಎಷ್ಟೋ ಇಂಡಸ್ಟ್ರೀಸು ಶುರುನೇ ಆಗಿಲ್ಲ. ಅದನ್ನ ಫಲವತ್ತಾದ ಭೂಮಿನ ಎತ್ಕೊಂಡು ಅದನ್ನ ಬರಡಾಗಿ ಮಾಡ್ಕೊಂಡಿದ್ದಾರೆ. ಸೊ ಇದು ಎಷ್ಟು ಸಮಂಜಸ? ನಮ್ಮ ಫುಡ್ ಸೆಕ್ಯೂರಿಟಿಗೆ ಕೂಡ ಇದು ತುಂಬಾ ಹಾನಿಕಾರ ಆಗಿದೆ. ಇಷ್ಟು ಜನ ಏನು ಚೆನ್ನಾಗಿ ನಮ್ಗೆ ಫಲ ಕೊಡ್ತಾ ಇದ್ರು ಅವ್ರನ್ನೆಲ್ಲ ಎತ್ತಂಗಡಿ ಮಾಡಿ ಅಲ್ಲಿ ಸೃಷ್ಟಿನೇ ಕಡಿಮೆ ಆಗೋದ್ರೆ ನಮ್ಮ ಫುಡ್ ಅಂಡ್ ನ್ಯೂಟ್ರಿಷನ್ ಸೆಕ್ಯೂರಿಟಿಗೆ ಕೂಡ ತುಂಬಾ ಧಕ್ಕೆ ಬೀಳತ್ತೆ. ಸೊ ಅದಕ್ಕೆ ನಾವು ಇದನ್ನ ಸರ್ಕಾರ ಸೀರಿಯಸ್ ಆಗಿ ಗಮನಕ್ಕೆ ತಗೋಬೇಕು ಅಂತ ನಮ್ಮ ಆಸೆ. ಸಂದೀಪ್ ಸರ್, ನೀವು ಪರಿಸರ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ನಿಮ್ಮ ರಿಸರ್ಚ್ ಅಲ್ಲಿ ಒಂದಷ್ಟು ಅಂಶಗಳು ಗೊತ್ತಾಗಿರುವಂತದ್ದು, ಅದನ್ನು ಕೂಡ ನೀವು ಈ ವರದಿಯಲ್ಲಿ ಪ್ರಸ್ತಾವನೆ ಮಾಡಿರುವಂತದ್ದು, ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲೋದಾದ್ರೆ ಸರ್. ಆಕ್ಚುಲಿ ಪರಿಸರದ ಬಗ್ಗೆ ಜಾಸ್ತಿ ಇದು ರಿಸರ್ಚ್ ಮಾಡಿದ್ದು ನಿರ್ಮಲಾ ಗೌಡ ಅಂತ ಮ್ಯಾಪಿಂಗ್ ಮಲೆನಾಡು ಅವರು. ನಾನು ಬರೀ ಅದನ್ನ ಪ್ರೆಸೆಂಟ್ ಮಾಡಿದೆ. ಸೊ ಅವರು ಸುಮಾರು ಲಿಸ್ಟ್ ಮಾಡಿದ್ದಾರೆ, ನಾನು ಕೆಲವೊಂದು ಪಾಯಿಂಟ್ಸ್ ಆಡ್ ಮಾಡಿದ್ದೀನಿ. ಒಂದೇ ಒಂದು ಈಗ ಪರಿಸರ ಬಗ್ಗೆ ಮಾತಾಡಿದಾಗ ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಳ್ಳೆ ಸುದ್ದಿ ಬರೋದಿಲ್ಲ, ಯಾವಾಗ್ಲೂ ಕೆಟ್ಟ ಸುದ್ದಿಗಳೇ ಬರ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ಈಗ ಅಭಿವೃದ್ಧಿ ರೀತಿನೇ ಆತರ ಆಗ್ಬಿಟ್ಟಿದೆ. ನಾವೆಲ್ಲ ಹಾಳ್ ಮಾಡಿ ಅಭಿವೃದ್ಧಿ ಮಾಡೋ ಒಂದು ವ್ಯವಸ್ಥೆ ಉತ್ಪಾದಿಸಿದ್ದೇವೆ. ಸೊ ಒಂದು ರೀತಿ ಮನುಕುಲಕ್ಕೆ ಕೂಡ ಮಾರಕ ಆಗುವಂತ ಪರಿಸ್ಥಿತಿ ಮುಂದೆ ಬರುತ್ತೆ, ಆ ರೀತಿ ಒಂದು ಆತಂಕದ ಪರಿಸ್ಥಿತಿ ಇರುವಂತದ್ದು ಅಲ್ವಾ? ಹೌದು, ಅದು ಡೆವಲಪ್ಮೆಂಟ್ ಮಾಡೆಲ್ ಇದೆಯಲ್ಲ ಈಗ ವರ್ಲ್ಡ್ ವೈಡ್, ಅದೇ ರೀತಿ ಆಗೋಗ್ಬಿಟ್ಟಿದೆ. ಎಲ್ಲ ಬರೀ ಕನ್ಸ್ಯೂಮರಿಸಮ್ ಮತ್ತೆ ಎಕ್ಸ್ಟ್ರಾಕ್ಷನ್ ಮಾಡೆಲ್, ಸಸ್ಟೈನಬಿಲಿಟಿ ಇಲ್ಲ ಯಾವ್ದ್ರಲ್ಲೂ, ಸುಸ್ತಿರುತ್ತೆ. ಸೊ ಹಾಗಾಗಿ ಒಂದೊಳ್ಳೆ ಸುದ್ದಿ ಬಂದಿದೆ. ರೈಲ್ವೆ ಸ್ಟೇಷನ್, ನಮ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರೋ ಕಾಲನಿಯಲ್ಲಿ ಅದನ್ನ ಅವರು ಕಮರ್ಷಿಯಲ್ ಡೆವಲಪ್ಮೆಂಟ್ಗೆ ಬಿಟ್ಕೊಡಕ್ ಹೊರಟಿದ್ರು. ಸುಮಾರು ನಾಗರಿಕರೆಲ್ಲ ಸೇರಿ ಅದನ್ನ ಎದುರಿಸಿ ಹೋರಾಟ ಮಾಡಿದ್ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿ ಅದನ್ನ ಪ್ರೊಟೆಕ್ಟ್ ಮಾಡಕ್ ಹೊರಟಿದ್ದಾರೆ. ಅದೊಂದು ಒಳ್ಳೆ ಸುದ್ದಿ. ಅದನ್ನ ಬಿಟ್ರೆ ಇನ್ನ ಸ್ವಲ್ಪ ನಮ್ಮ ಕಾಡುಗೋಡಿ ಫಾರೆಸ್ಟ್ ಇಂದ ಅದು 700 ಎಕರೆ ಎನ್ಕ್ರೋಚ್ ಆಗಿದೆ, 700-800 ಎಕರೆ ಏನೋ ಎನ್ಕ್ರೋಚ್ ಆಗಿದೆ. ಅದರಿಂದ ಒಂದು 100 ಎಕರೆ ರಿಕವರ್ ಮಾಡಿದ್ದಾರೆ. ಇನ್ನೊಂದು ಆಕ್ಚುಲಿ ನಮ್ಮ ಎನ್ವೈರನ್ಮೆಂಟ್ ಮಿನಿಸ್ಟರ್ ಅವ್ರು ಹೇಳಿದ್ದು, ಅಲ್ಲಿ ಯಾವ್ದಾವ್ದು ಖಾಲಿ ಜಾಗಗಳಿದೆಯೋ ಅಲ್ಲಿ ಇನ್ನೇನು ಡೆವಲಪ್ ಆಗದೆ ಅದನ್ನೆಲ್ಲ ನಾವು ಅಕ್ವೈರ್ ಮಾಡಿ ಪ್ರೊಟೆಕ್ಟ್ ಮಾಡ್ತೀವಿ ಅಂತ. ಆದ್ರೆ ಅಲ್ಲಿ ಫಾರ್ಮಿಂಗ್ ಲ್ಯಾಂಡ್ ಇದ್ದದನ್ನ ಮಾತ್ರ ತಗೊಂಡಿದ್ದಾರೆ. ಇನ್ನೊಂದಷ್ಟು ಜಾಗ ಒಂದು 100 ಎಕರೆ 150 ಎಕರೆ ಸುಮ್ನೆ ಬಿದ್ದಿದೆ, ಯಾವ್ದೋ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಇಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನಿನ್ನೂ ತೆರವು ಮಾಡ್ತಿಲ್ಲ. ಅದು ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು. ಅದ್ ಸ್ವಲ್ಪ ಮಾಡಿದ್ದಾರೆ. ಮತ್ತೆ ಇನ್ನ ಕಟ್ಟಡಗಳು ಕಟ್ಟಿದಾರಲ್ಲ, ಅದನ್ನೆಲ್ಲ ಓಡಿಸ್ಬಿಟ್ಟು ಮತ್ತೆ ಅದನ್ನ ಅಕ್ವೈರ್ ಮಾಡ್ಬೇಕು. ಅದು ತುಂಬಾ ಲಾಂಗ್ ಟರ್ಮ್ ಇರುತ್ತೆ ಅದು. ಮತ್ತೆ ಅದನ್ ಬಿಟ್ರೆ ಯಾವ್ದೋ ಒಳ್ಳೆ ಸುದ್ದಿಗಳು ಬಂದಿಲ್ಲ. ಆದ್ರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೋ ಅನೌನ್ಸ್ಮೆಂಟ್ಸ್ ಬರ್ತಾ ಇರುತ್ತೆ. ಅವ್ರೇನೋ ಇಷ್ಟೊಂದು
ಆ 100 ಎಕರೆ ರಿಕವರ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ಆ, ಹೌದು 500 ಎಕರೆ 1000 ಎಕರೆ ಅಂತೆಲ್ಲ ಹೌದು. ಲಾಸ್ಟ್ ಫಿಸ್ಕಲ್ ಅಲ್ಲಿ ಏನೋ ತುಮಕೂರು, ಸ್ವಲ್ಪ ಹಾಸನ, ಚಿಕ್ಕಮಂಗ್ಳೂರಿಗೆಲ್ಲ ಕೂಡ ಹೇಳ್ತಾ ಇದ್ದಾರೆ, ನಾವು ಹೌದು ಅಷ್ಟನ್ನ ನಾವು ಸ್ವಲ್ಪ ತಗೊಂಡಿದ್ದಾರೆ. ಕಟ್ಟಾಕಿದ್ದು ಅಂತ ವಾಪಸ್ ಆದ್ರೆ ತಗೊಂಡಿದ್ದೀವಿ ಅಂತ. ಅದೇ ಟೈಮ್ ಅಲ್ಲಿ ಫಾರೆಸ್ಟ್ ಡೈವರ್ಷನ್ ಆಗಿದೆ. 2500 ಎಕರೆನೋ 3000 ಎಕರೆನೋ. ಸೊ ಸ್ವಲ್ಪ ವಾಪಸ್ ತಗೊಳ್ತಾರೆ, ಒಂದ್ ಕಡೆ ಡೈವರ್ಟ್ ಆಗ್ತದೆ, ಮತ್ತೆ ಎನ್ಕ್ರೋಚ್ಮೆಂಟ್ ಜಾಸ್ತಿ ಆಗ್ತಿದೆ. ಈಗ ಕರ್ನಾಟಕ ನೋಡಕ್ ಹೋದ್ರೆ ಒಂದು 2 ಲಕ್ಷಕ್ ಮೇಲೆ ಎಕರೆಗಳು ಫಾರೆಸ್ಟ್ ಲ್ಯಾಂಡ್ ಇದು ಎನ್ಕ್ರೋಚ್ ಆಗಿದೆ, ಒತ್ತುವರಿ ಆಗಿದೆ. Okay, ಅದ್ರಲ್ಲಿ ಎಷ್ಟು ಬಿಡ್ಸಿದ್ದಾರೆ, ಅವ್ರ ಟಾರ್ಗೆಟ್ ಒಂದು 10,000 ಬಿಡ್ಸಿದ್ದಾರೆ ಹೋದ ವರ್ಷ. ಈ ವರ್ಷ ಏನೋ 5,000 ಟಾರ್ಗೆಟ್ ಇಟ್ಕೊಂಡಿದ್ದಾರೆ. 2 ಲಕ್ಷ ಎಲ್ಲಿದೆ, ಮತ್ತೆ ಇನ್ನೂ ಡೈವರ್ಟ್ ಆಗ್ತಾನೆ ಇದೆ, ಇನ್ನೂ ಒತ್ತುವರಿ ದಿನ. ನಿಮ್ಗೆ ಗೊತ್ತಲ್ಲ, ಸುಮಾರು ಕಡೆ ಎಲ್ಲಾ ಕಡೆ ಒತ್ತುವರಿ ಆಗ್ತಾನೆ ಇರುತ್ತೆ, ದಿನಕ್ಕೆ ಆಗ್ತಾನೆ ಇರುತ್ತೆ. ಸೊ ಅದು ಇಷ್ಟ ಅದ್ರಲ್ಲಿ ಇಷ್ಟಿಷ್ಟೇ ಮಾಡಿರೋದು. ಅದರಿಂದ ನೋಡಿದ್ರೆ ಅದೇನು ಪಾಸಿಟಿವ್ ಅಂತ ಅನ್ಸೋದು ಇಲ್ಲ, ಯಾಕಂದ್ರೆ ಕೆಲಸ ಅಷ್ಟೊಂದು ಜಾಸ್ತಿ ಉಳ್ದಿದೆ. okay. ಸೊ ಇನ್ನೊಂದೇನಂದ್ರೆ ಹೇಳಿ ಹೇಳಿ ಸರ್, ಹೇಳಿ ಸರ್. ಇಲ್ಲ, ಮತ್ತೆ ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸುಮಾರು ಏನೇನ್ ಗವರ್ಮೆಂಟ್ ಪ್ರಾಜೆಕ್ಟ್ ಮಾಡಕ್ ಇಳ್ದಿದ್ದಾರೋ ಎಲ್ಲಾನು ತಪ್ಪು. ಸುಮಾರು ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ಗಳು, ರೈಲ್ವೆ ಲೈನ್ ವೈಡ್ನಿಂಗು, ಈ ರೀತಿ ನೋಡಕ್ ಹೋಗ್ಬಿಟ್ರೆ ಇಡೀ ಪಶ್ಚಿಮ ಘಟ್ಟದಲ್ಲಿ ಸುಮಾರು ಹಾನಿಕಾರಕವಾದ ಪ್ರಾಜೆಕ್ಟ್ನೆಲ್ಲ, ಅದು ಒಂದ್ ರೀತಿ ಕಾನೂನ್ ಪ್ರಕಾರನು ಮಾಡಲ್ಲ ಇವರು ಕಾನೂನ್ ಪ್ರಕಾರ ಏನೇನ್ ಡ್ಯೂ ಪ್ರೊಸೆಸ್ ಇದೆ ಅದನ್ನು ಫಾಲೋ ಮಾಡದೆ ಏನೇನೋ ಅನೌನ್ಸ್ ಮಾಡಿ ಅದ್ರ ಹಿಂದೆ ಬಿದ್ದ್ಬಿಡ್ತಾರೆ. ತಪ್ಪು ಕೆಲಸ ಮಾಡೋದ್ರಲ್ಲಿ ಸರ್ಕಾರ ಇಷ್ಟು ಉತ್ಸಾಹ ತೋರಿಸಬಾರ್ದು, ಮತ್ತೆ ಸಾಮಾನ್ಯ ಜನರಲ್ಲಿ ಕಾನೂನ್ ಪಾಲನೆ ಮಾಡ್ತಾರೆ. ಸೊ ಆ ರೀತಿ ಅದು ತುಂಬಾ ಏನ್ ಹೇಳೋದು, ತುಂಬಾ ಇದಾಗ್ತಾರೆ, ವರಿಂಗ್ ಟ್ರೆಂಡ್ ಅಂತ ಹೇಳ್ಬೋದು. ಅದೊಂದು ನಡೀತಾ ಇದೆ, ತುಂಬಾ ಅಪಾಯಕಾರಿ ಬೆಳವಣಿಗೆ ಇದು. ಹೌದು. ಮತ್ತೆ ಸುಮಾರು ಬೇರೆ ಪ್ರಾಜೆಕ್ಟ್ಗಳು ನಡೀತಾ ಇದೆ. ಯಾವ ರೀತಿ ಅಂದ್ರೆ ಈಗ ಮೈನಿಂಗ್ ಪ್ರಾಜೆಕ್ಟ್ ಎಲ್ಲ ಶುರು ಆಗ್ತದೆ. ಸೊ ಅದಕ್ಕೆಲ್ಲ ಗವರ್ಮೆಂಟ್ ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಅದರಿಂದ ಇನ್ನು ಸ್ವಲ್ಪ ಹೆಚ್ಚಾಗಿ ನಮ್ಮ ಪರಿಸರ ಹಾಳಾಗ್ಬೋದು. ಮತ್ತೆ ಆ ಈಗ ಗವರ್ಮೆಂಟ್ ಏನೋ 6,000 ಕೋಟಿ ವರ್ಲ್ಡ್ ಬ್ಯಾಂಕ್ ಅಂತ ಲೋನ್ ತಗೊಂಡಿದ್ದಾರೆ. ಏನಕ್ಕೆ ಅಂದ್ರೆ ನಮ್ಮ ಬೆಂಗಳೂರಲ್ಲಿರುವ ಜೋಗ ಪ್ರದೇಶಗಳು, ಮಾರ್ಷಸ್, ರಾಜಕಾಲುವೆಗಳು, ಕೆರೆಗಳನ್ನೆಲ್ಲ ಉಳ್ಸಕ್ಕೆ. ಅದೇ ಟೈಮಲ್ಲಿ ಅವರು KTCD ಆಕ್ಟ್ ಅಮೆಂಡ್ಮೆಂಟ್ ತಂದಿದ್ದಾರೆ. ಅದ್ರ ಮೂಲಕ ಇರೋ ಬಫರ್ ಝೋನ್ ಎಲ್ಲ ಬಿಡುಗಡೆ ಮಾಡಿಸಿ ಅದನ್ನ ನಾರ್ಮಲ್ ಮಾಡ್ಸಕ್ ಹೊರಟಿದೆ. ಅಂದ್ರೆ ಬಫರ್ ಝೋನ್ ಇಲ್ಲದೆ ಮಾಡ್ತಾ ಇದ್ದಾರೆ. ಅವಾಗ ಈ ಕೆರೆಗಳಿಗೆ ಮತ್ತೆ ರಾಜಕಾಲುವೆಗಳಿಗೆ ಯಾವ ರೀತಿ ಪ್ರೊಟೆಕ್ಷನ್ ಇರುತ್ತೆ? ಬಫರ್ ಝೋನ್ ಇಲ್ಲದೆ ಹೋಗ್ಬಿಟ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಈ ರೀತಿ ಒಂದ್ ಕಡೆಗೆ ಒಂದ್ ಹೇಳ್ತಾರೆ, ಇನ್ನೊಂದ್ ಕಡೆ ಮಾಡ್ತಾ ಇರೋದು ಬೇರೆ. ಸೊ ಇನ್ಕನ್ಸಿಸ್ಟೆನ್ಸಿ ಇದೆ ಇವ್ರ ಪಾಲಿಸಿಯಲ್ಲಿ. ಅದು KTCD ಆಕ್ಟ್ ಇಂದ ಎಷ್ಟು ಅದು ಏನೋ ಒಂದು ನಮ್ ಗವರ್ಮೆಂಟ್ ಇದು ಗವರ್ನರ್ ಅವರು ಮನೆ ಗವರ್ನರ್ ಅವರು ಇಂಟರ್ವ್ಯೂನ್ ಮಾಡಿ ಆ ಬಿಲ್ ನ ವಾಪಸ್ ಕಳ್ಸಿದ್ದಾರೆ. ಅದು ಒಂದು ಒಳ್ಳೆ ಕೆಲಸ ಆಗಿತ್ತು ಅದೊಂದೇ. ಅದು ಮತ್ತೆ ಗವರ್ಮೆಂಟ್ ಮತ್ತೆ ಪರ್ಸ್ಯೂ ಮಾಡುತ್ತೆ. ಅದರಿಂದ ಏನು ಎಷ್ಟು ಡೇಂಜರ್ ಇದೆ ಅಂದ್ರೆ 45,000 ಕೆರೆಗಳಿದೆ ಕರ್ನಾಟಕದಲ್ಲಿ. ಇವೆಲ್ಲದಕ್ಕೂ ಎಫೆಕ್ಟ್ ಆಗತ್ತೆ. ಅದಕ್ಕಿರೋ ಬಫರ್ ಝೋನ್ ಹೋಗ್ಬಿಡುತ್ತೆ, ಅದ್ರ ಸುತ್ತ ಇರೋ ಮರ ಗಿಡಗಳು ಹೋಗ್ಬಿಡುತ್ತೆ. ಒಂದು ಲೆಕ್ಕ ಹಾಕಿದ್ರೆ ಒಂದು ಆಲ್ಮೋಸ್ಟ್ 10 ಕೋಟಿ ಮರಗಳು ಹೋಗ್ಬೋದು, ಅಷ್ಟು ಡೇಂಜರ್. ಅದಾದ್ಮೇಲೆ ಕೆರೆಗಳು ಹಾಳಾಗ್ತವೆ, ಕೆರೆಗಳಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಪ್ರದೂಷಣೆ. ಹಿಂಗೆಲ್ಲ ಆಗ್ಬಿಟ್ರೆ ನೀರು ಉಪಯೋಗಿಸಕ್ ಆಗಲ್ಲ, ಮತ್ತೆ ನಮ್ಮ ಅಂತರ್ಜಲಕ್ಕೆ ಹೋಗ್ತಾರೆ, ನೀರು ಹಾಳಾಗತ್ತೆ. ಮತ್ತೆ ಸುಮಾರು ಏನ್ ಹೇಳೋದು, ವ್ಯವಸಾಯಕ್ಕೆ ಎಷ್ಟೊಂದು ಎಫೆಕ್ಟ್ ಆಗುತ್ತೆ. ಅವ್ರಿಗೆ ಬೇಕಾಗಿರೋ ನೀರ್ ಸಿಗಲ್ಲ. ಎಲ್ಲಾ ಕಡೆ KRS ಅಂತದ್ ಇಲ್ವಲ್ಲ, ಎಲ್ಲಾ ಕಡೆ ಇರೋ ಕೆರೆಗಳಿಂದ ಎಷ್ಟೊಂದು ಕೃಷಿ ನಡೆಯುತ್ತೆ. ಅವಕ್ಕೆಲ್ಲ ಹಾಳಾಗಿ ಅವರು ಏನ್ ಹೇಳುದು ಲೈವ್ಲಿಹುಡ್, ಅವ್ರಿಗೆ ಅವ್ರ ಕೆಲ್ಸಗಳು ಹೋಗ್ಬಿಡತ್ತೆ. ಮತ್ತೆ ಫಿಶರ್ಮೆನ್ ಅವ್ರ ಕೆಲ್ಸಗಳು ಹೋಗ್ಬಿಡತ್ತೆ. ಮತ್ತೆ ನಮ್ ಒಂದ್ ರೀತಿ ನೋಡಿದ್ರೆ ಇಡೀ ರಾಜ್ಯಕ್ಕೆ ಇದು ಹಾನಿ ಆಗ್ಬಿಡುತ್ತೆ. ನಮ್ಮ ಇಕಾನಮಿನೇ ಮೋಸ್ಟ್ಲಿ ಕೊಲಾಪ್ಸ್ ಆಗ್ಬಿಡ್ಬೋದು. ಅಷ್ಟೊಂದು ಜನರನ್ನ ಎಫೆಕ್ಟ್ ಆಗತ್ತಲ್ಲ, ಎಷ್ಟೋ ಲಕ್ಷ ಕೋಟಿ ಜನರಿಗೆ ಅವ್ರಿಗಿರೋ ಇದು. ಸಂದೀಪ್ ಸರ್, ಬಫರ್ ಝೋನ್ ಅನ್ನ ಈಗ ರಾಜ್ಯಪಾಲರು ವಾಪಸ್ ಕಳಿಸಿರುವಂತ ಆ ಬಿಲ್ ಅನ್ನು ವಾಪಸ್ ಕಳಿಸಿರುವಂತ ಹಿನ್ನೆಲೆಯಲ್ಲಿ ಮತ್ತೆ ಅದನ್ನ ಸಮರ್ಥನೆ ಕೊಟ್ಟು ಮತ್ತೆ ಅದನ್ನ ಗವರ್ನರ್ ಹತ್ರ ಕಳಿಸುವಂತ ಚಿಂತನೆ ಮತ್ತೆ ಸರ್ಕಾರದ ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಗವರ್ನರ್ ಹೇಳಿರೋ ರೀತಿಯಲ್ಲಿ ಕೂಡ ಅದನ್ನ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ, ಸರಿಪಡಿಸ್ಕೊಳ್ಬೇಕಂತ ಹೇಳ್ತಾ ಇಲ್ಲ, ನಾವ್ ಮಾಡಿರೋ ಸರಿ ಅಂತ ಮತ್ತೆ ಅವ್ರು ವಾಪಸ್ ಕಳಿಸೋದಕ್ಕೆ ಮುಂದಾಗಿರುವಂತದ್ದು. ಹೌದು, ಯಾಕಂದ್ರೆ ಅದು ಇದು ನೋಡಿದ್ರೆ ಇದೆಲ್ಲ ಜಮೀನ್ ಏನ್ ಹೇಳೋದು, ಲ್ಯಾಂಡ್ ಡೈವರ್ಷನ್ಗೆ ಇರೋ ಪ್ರಯತ್ನ ಇದು. ರಿಯಲ್ ಎಸ್ಟೇಟ್ ಮಾಫಿಯಾಗಳೆಲ್ಲ ಸೇರಿ. ಸೊ ಅವ್ರಿಗೆ ಈಗ ಗವರ್ಮೆಂಟ್ ಆಕ್ಚುಲಿ ರಿಯಲ್ ಎಸ್ಟೇಟ್ ಗವರ್ಮೆಂಟೇ ಆಗ್ಬಿಟ್ಟಿದೆ. ಯಾವ ರೀತಿಯಲ್ಲಿ ನೋಡಿದ್ರು, ಈಗ ನೋಡಿ ಟನಲ್ ರೋಡ್
ಬಂದ್ ನೋಡಿದ್ರೆ ಅದು ಟನಲ್ಗೆಲ್ಲ ಆಕ್ಚುಲಿ ಪ್ರಾಜೆಕ್ಟ್ ಇರೋದು. ಅದರಲ್ಲಿ ಟನಲ್ ರೋಡ್ ಪಕ್ಕದಲ್ಲಿ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಗೆ FIR ಕೊಡ್ತಾರೆ ಅಂತ ಅದೇ ಆಕ್ಚುಲ್ ಸ್ಕ್ಯಾಮ್. ಇದು ಇವ್ರು ಮಾಡ್ತಾ ಇರೋದೆಲ್ಲ ರಿಯಲ್ ಎಸ್ಟೇಟ್ ಲಾಬಿಗೆ. ಅವ್ರಿಗೆ ಯಾವ ರೀತಿ ಸಂದೀಪ್, ಟನಲ್ ರೋಡ್ಗೂ ರಿಯಲ್ ಎಸ್ಟೇಟ್ ಏನ್ ಸಂಬಂಧ ಇದೆ? ಟನಲ್ ರೋಡ್ ಅಲ್ಲಿ ಎಲ್ಲೆಲ್ಲಿ ಟನಲ್ ರೋಡ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಟನಲ್ ರೋಡ್ ಅಲ್ಲಿ ಸುಮಾರು ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಗೆ ಅವ್ರಿಗೆ ಇದು ಪರ್ಮಿಷನ್ ಕೊಡ್ತಾರೆ ಡೆವಲಪರ್ಗೆ. ಸೊ ಅದೆಲ್ಲ ಹೈ ರೈಸ್ ಟವರ್ಸ್ ಕೊಡ್ತಾರೆ, ಅಷ್ಟೊಂದು FIR ಕೊಡ್ತಾರೆ. ಈಗ ಬೆಂಗಳೂರಲ್ಲಿ ಪ್ರಮುಖವಾದ ಜಾಗಗಳಲ್ಲೆಲ್ಲ ಹೊಸ ಟವರ್ಗಳು ಕಟ್ಟಕ್ಕೆ ಆ ಟವರ್ ಡೆವಲಪರ್ ಅವ್ರಿಗೆ ಇದು ಮಾಡಕ್ಕೆ ಕಾಂಪನ್ಸೇಷನ್ ಮಾಡಕ್ಕೆ. ಆ ರೀತಿ ಏನಾಗುತ್ತೆ, ಬೆಂಗಳೂರಲ್ಲಿ ಪ್ರಮುಖವಾದ ಜಾಗದಲ್ಲೆಲ್ಲ ಇರೋದಕ್ಕಿಂತ ಜಾಸ್ತಿ ಹೈ ರೈಸ್ ಟವರ್ಸ್ ಬಂದ್ಬಿಡತ್ತೆ. ಅದರಿಂದ ಬರೋ ಟ್ರಾಫಿಕ್ಗೆ ಟನಲ್ ರೋಡ್ ಹ್ಯಾಂಡಲ್ ಮಾಡೋ ಕಷ್ಟ ಆಗ್ಬಿಡುತ್ತೆ. ಸೊ ನಗರಕ್ಕೇನು ಉಪಯೋಗ ಬರಲ್ಲ ಇದು ಬರೀ ಆ ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗೆ ಹೊಸ ಪ್ರಾಜೆಕ್ಟ್ ಮಾಡಕ್ಕೆ. ಈಗ ಗೊತ್ತಾಗ್ತದೆ ಎಲ್ರಿಗೂ ಯಾತಕ್ ಮಾಡ್ತಾ ಇದಾರೆ ಟನಲ್ ರೋಡ್ ಅಂತ, ಗೊತ್ತಾಯ್ತಲ್ಲ ಈ ರೀತಿ. ನೀವು ಮೇಡಮ್, ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ನಿಮ್ಮ ಒಂದು ವರದಿಯಲ್ಲಿ ಪ್ರಸ್ತಾವನೆ, ವರದಿಯಲ್ಲಿ ಕೂಡ ಅದ್ರ ಪ್ರಸ್ತಾವನೆ ಬಂದಿರೋದು, ಅದು ಕೂಡ ಅದರಲ್ಲಿ ಇರುವಂತದ್ದು ಅಂಶ. ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕ ಬೊಕ್ಕಸಕ್ಕೆ ಒಂದ್ ರೀತಿ ಹೊರೆ ಆಗುತ್ತೆ ಅಂತ ಹೇಳಿರುವಂತದ್ದು ಏನಿಸುತ್ತೆ ಮೇಡಮ್? ಇವಾಗ ನಮ್ಮ ಇಡೀ ರಿಪೋರ್ಟ್ ಅಲ್ಲಿ ನಾವು ಕಂಡಿಡ್ದಿರೋದು ಈ 5 ಗ್ಯಾರಂಟಿ ಸ್ಕೀಮ್ಗಳನ್ನ ಮಾತ್ರ ಅವ್ರು ಚೆನ್ನಾಗಿ ಫುಲ್ಫಿಲ್ ಮಾಡಿದ್ದಾರೆ. ಅವರು ಮ್ಯಾನಿಫೆಸ್ಟೋಲಿ ಏನ್ ಹೇಳಿದ್ರು ಅದನ್ನ ಫುಲ್ಫಿಲ್ ಮಾಡಿದ್ದಾರೆ. ಆಮೇಲೆ ಅದ್ರ ಜೊತೆಗೆ ಇನ್ನು 4 ಫುಲ್ಫಿಲ್ ಮಾಡಿದ್ದಾರೆ. ಅಂದ್ರೆ ಸ್ಕೂಲ್ ಟೆಕ್ಸ್ಟ್ ಬುಕ್ಗಳನ್ನ ರಿವೈಸ್ ಮಾಡ್ತೀವಿ, ಅದ್ರಲ್ಲಿ ಯಾವ್ದೋ ಬೇಡದೆ ಇರುವಂತ ಅಂಶಗಳನ್ನ ಸೇರಿಸಿದ್ರು ಬಿಜೆಪಿ ಟೈಮ್ ನಲ್ಲಿ ಅಂದ್ಬಿಟ್ಟು ಅದನ್ನ ರಿವೈಸ್ ಮಾಡಿದ್ದಾರೆ. ಆಮೇಲೆ ಮೆಟ್ರೋ ಅಂಡ್ ಬಸ್ ಹಬ್ ಅಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಮಾಡ್ತೀವಿ ಅಂತ ಹೇಳಿದ್ದೆ, ಅದನ್ನ ಫುಲ್ಫಿಲ್ ಮಾಡಿದ್ದಾರೆ. ಮತ್ತೆ GBGA ಅಂದ್ರೆ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಮಾಡ್ತೀವಿ ಅಂತ ಅದನ್ನ ಮಾಡಿದ್ದಾರೆ. ಮತ್ತೆ ಒಂದಷ್ಟು ಒಳ್ಳೆ ಅಂಶ ಲೇಬರ್ ನಲ್ಲೂ ಮಾಡಿರೋದಿದೆ. ಮೋಟರ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್, ಮೋಟರ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಅಂಡ್ ಅಲೈಡ್ ಇಂಡಸ್ಟ್ರೀಸ್ ಆಕ್ಟ್ ಅಂತ ತಂದು ಅವ್ರಿಗೆ ಸಾಮಾಜಿಕ ಭದ್ರತೆ ಕೊಡೋದು ಮಾಡಿದ್ದಾರೆ. ಗಿಗ್ ವರ್ಕರ್ಸ್ಗೆ ಒಂದು ಆಕ್ಟ್ ತಂದಿದ್ದಾರೆ, ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಅಂತ. ಈ 5 ಗ್ಯಾರಂಟಿ ಕೊಟ್ಟಿರೋದ್ರಿಂದ ಮುಂಚೆ ನಮ್ಮಲ್ಲಿ ರೆವೆನ್ಯೂ ಡೆಫಿಸಿಟ್ ಇರ್ತಾ ಇರ್ಲಿಲ್ಲ. ರೆವೆನ್ಯೂ ಡೆಫಿಸಿಟ್ ಅಂದ್ರೆ ನಮ್ಗೆ ಏನು ಆದಾಯ ಬರುತ್ತೆ ಅದನ್ನೆಲ್ಲ ನಾವು ಸ್ಯಾಲರೀಸ್ಗೆ, ಪೆನ್ಷನ್ಗೆ ಉಪಯೋಗಿಸ್ಕೊಂತೀವಿ ಅಲ್ವಾ. ಸೊ ನಮ್ ಸರ್ಕಾರದಲ್ಲಿ ರೆವೆನ್ಯೂ ಡೆಫಿಸಿಟ್ ಅಂತ ಇರ್ಲಿಲ್ಲ. ಅಂದ್ರೆ ನಮಗ್ ಬಂದಿದ್ದ ಆದಾಯದಿಂದನೇ ನಾವು ಸ್ಯಾಲರೀಸು, ಪೆನ್ಷನ್ಸು ಎಲ್ಲ ಏನು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ ಅದನ್ನ ಫುಲ್ಫಿಲ್ ಮಾಡ್ಕೋತಾ ಇದ್ವಿ. ಬಟ್ ಇವಾಗ ಮೇ ಬಿ ಬಿಕಾಸ್ ಆಫ್ ದ ಗ್ಯಾರಂಟಿ ಸ್ಕೀಮ್ಸ್ ರೆವೆನ್ಯೂ ಡೆಫಿಸಿಟ್ ನಮ್ಮಲ್ಲಿ ಒಂದಷ್ಟು 1000 ಕೋಟಿ ಬಂದ್ಬಿಟ್ಟಿದೆ. ಸೊ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆಂದ್ರೆ ಆದಾಯ ಬಂದಿದ್ದನ್ನ ನಾವು ಅದಕ್ಕಿಂತ ನಾವು ಹೆಚ್ಚು ಸ್ಪೆಂಡ್ ಮಾಡ್ತಾ ಇದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಜೊತೆಗೆ ಫಿಸ್ಕಲ್ ಡೆಫಿಸಿಟ್ ಕೂಡ ಅಷ್ಟೇ, ನಾವು ಲಿಮಿಟ್ ಅಲ್ಲೇ ಇದ್ದೀವಿ. ಬಟ್ ಆಲ್ಮೋಸ್ಟ್ ಲಿಮಿಟ್ಗೆ ಕ್ಲೋಸ್ ಆಗ್ಬಿಟ್ಟಿದೀವಿ. ಮುಂಚೆ ಆರಾಮವಾಗಿದ್ವಿ ನಾವು. ಈವನ್ ಅಬೌಟ್ ಲೋನ್, ಏನು ಸಾಲಗಳನ್ನ ತಗೊಂಡು ನಾವು GSDP ನಲ್ಲಿ 25% ಹೆಚ್ಚಿಗೆ ಸಾಲ ತಗೋಕೂಡ್ದು ಅಂತ ರೂಲ್ ಇದೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಲ್ಲಿ. ಆದ್ರೆ ಇವಾಗ ಆಲ್ಮೋಸ್ಟ್ 24.9% ಅಷ್ಟು ನಾವು ರೀಚ್ ಆಗ್ಬಿಟ್ಟಿದೀವಿ GSDP ನಲ್ಲಿ ಟು ಟೇಕ್ ಲೋನ್ಸ್. ಸೊ ಅದು ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ, ಆರ್ಥಿಕತೆಗೆ ಒಳ್ಳೇದಲ್ಲ ಅಂತ ನಮ್ಮ ವರದಿ ಹೇಳ್ತಾ ಇದೆ. ಸೊ ಗ್ಯಾರಂಟಿ ನಮಗೆ ರೆಸ್ಪಾಂಡ್ ಮಾಡೋದಕ್ಕೆ ಕಾಂಗ್ರೆಸ್ ಪಾರ್ಟಿ ವಕ್ತಾರರು ಬಂದಿದ್ರು, ಸತ್ಯಪ್ರಕಾಶನ್ ಅವರು. ಅವ್ರು ಹೇಳಿದ್ರು ಇದು ನಾವೇನು ತುಂಬಾ ಗಾಬರಿ ಪಟ್ಕೋಬೇಕಾಗಿಲ್ಲ, ಗ್ಯಾರಂಟಿ ಸ್ಕೀಮ್ ಇಂದ ಹೀಗೆ ಸ್ವಲ್ಪ ರೆವೆನ್ಯೂ ಡೆಫಿಸಿಟ್ ಆಗಿರ್ಬೋದು ಅಂತ. ಯಾಕೆಂದ್ರೆ ನಾವು ಇನ್ 2-3 ವರ್ಷದಲ್ಲಿ $1 ಟ್ರಿಲಿಯನ್ ಎಕಾನಮಿ ಆಗ್ತೀವಿ. ಸೊ ಅವಾಗ 4 ಲಕ್ಷ ಕೋಟಿಗಿಂತ ನಮ್ಮ ಬಡ್ಜೆಟ್ ಹೆಚ್ಚುತ್ತೆ. ಅವಾಗ ಈ 51,000 ನಮ್ಗೆ ಹೆಚ್ಚು ಆಗೋದಿಲ್ಲ, ನಾವೇನು ಗ್ಯಾರಂಟಿ ಸ್ಕೀಮ್ಸ್ಗೆ ಕೊಡ್ತಾ ಇದೀವಿ ಅಂತ ಅವರು ಸಮಂಜಸ ಮಾಡ್ಕೊಂಡಿದ್ದಾರೆ. ಅಂದ್ರೆ ಹಿ ಹ್ಯಾಸ್ ಜಸ್ಟಿಫೈಡ್ ದಟ್. ಸೊ ಮೇ ಬಿ ನಮ್ಮ GDP ಗ್ರೋತ್ ತುಂಬಾ ಚೆನ್ನಾಗಿದೆ, ಕಂಟ್ರಿನಲ್ಲೇ ನಮ್ದು ಹೈಯೆಸ್ಟ್ GDP ಗ್ರೋತ್ ಇದೆ, 10% ವರ್ಗೂ ಇದೆ. ಸೊ ಅವ್ರು ಹೇಳೋದು ನಿಜ ಇರ್ಬೋದು. ಅದು ನಮ್ಮ
ಎಕಾನಮಿ $1 trillion ರೀಚ್ ಆದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ ನಾವು ಈಸಿಯಾಗಿ ಫುಲ್ಫಿಲ್ ಮಾಡಿ ರೆವೆನ್ಯೂ ಡೆಫಿಸಿಟ್ ಇಲ್ಲದೆ ಇರೋಂಗೆ ನೋಡ್ಕೋಬಹುದು ಅಂತ ಅನ್ಸತ್ತೆ. ಅದು ಕಾಲ, ವಿ ಹ್ಯಾವ್ ಟು ಸಿ ವೆದರ್ ದಟ್ ವರ್ಕ್ಸ್ ಇನ್ ಟೈಮ್. ಮುಂದಕ್ಕೆ ಅದು ಸಾಧ್ಯ ಆಗುತ್ತಾ ಅಂತ ನಾವು ನೋಡ್ಬೇಕಾಗಿದೆ. ಓಕೆ ಮೇಡಮ್, ಮುಗಿಸೋಕ್ಕಿಂತ ಮುಂಚೆ ಇದನ್ನ ಹೊರತುಪಡಿಸಿ ಬೇರೆ ಏನೆಲ್ಲ ಅಂಶಗಳು ನೀವು ಈ ವರದಿಯಲ್ಲಿ ಇದೆ ಅಂತ ನೀವು ಪ್ರಸ್ತಾಪ ಮಾಡಕ್ ಇಷ್ಟಪಡ್ತೀರಿ ಮೇಡಮ್? ಬೇರೆ ಏನೆಲ್ಲ ನೀವು ಐಡೆಂಟಿಫೈ ಮಾಡಿದ್ರೆ, ಬೇರೆ ಏನೆಲ್ಲ ಕೂಡ ನಿಮ್ಗೆ ಅದರಲ್ಲಿ ಗೊತ್ತಾಯ್ತು ಅಂತ? ಅದೇ, ಈ ಗ್ಯಾರಂಟಿ ಸ್ಕೀಮ್ಗಳು ನಾವು ಬೇಡ ಅಂತ ಹೇಳ್ತಾ ಇಲ್ಲ ಅಲ್ವಾ, ಬಟ್ ಅದನ್ನ ನಾವು ಇನ್ನೂ ಉತ್ತಮವಾಗಿ ಟಾರ್ಗೆಟ್ ಮಾಡಿ ನಾವು ಅದನ್ನ ಬಳಕೆ ಮಾಡ್ಬೋದಾಗಿತ್ತಾ ಅನ್ನೋದೇ ಪ್ರಶ್ನೆ. ಯಾಕೆಂದ್ರೆ ಎಜುಕೇಶನ್ಗೆ ನಾವು ಇಡೀ ರಾಷ್ಟ್ರದಲ್ಲಿ ರಾಜ್ಯಗಳು ಇಡ್ತಾ ಇರೋದು 14% ಮೇಲೆ ಬಡ್ಜೆಟ್ ಅಲ್ಲಿ ಎಜುಕೇಶನ್ಗೆ ಇಡ್ತಾ ಇದ್ದಾರೆ. ನಾವು ಇಷ್ಟು ಅಭಿವೃದ್ಧಿ ಹೊಂದಿರೋರು, ಇಷ್ಟೊಂದು ಹಣ ನಮ್ಮ ಹತ್ರ ಇರೋ ಅಂತ ಅವರು ನ್ಯಾಷನಲ್ ಆವರೇಜ್ಗಿಂತ ನಾವು ಕಡಿಮೆ ಇಡ್ತಾ ಇದೀವಿ ಎಜುಕೇಶನ್ಗೆ. 23-24 ಅಲ್ಲಿ ಬರೀ 11.4% ಏನೋ ಇಟ್ಟಿದ್ದೀವಿ. ಬೇರೆ ರಾಜ್ಯಗಳು 14% ಮೇಲೆ ಇಟ್ಟಿದ್ದಾರೆ. ಸೊ ನಮ್ಮ ಇಷ್ಟು ಡೆವಲಪ್ಡ್ ಸ್ಟೇಟ್ ಅಲ್ಲಿ ನಾವು ಈ ಸ್ಥಿತಿಗೆ ಯಾಕೆ ಬರ್ಬೇಕು ಎಜುಕೇಶನ್ ಬಗ್ಗೆ? ಸೊ ಹೆಲ್ತ್ ಬಗ್ಗೆ ಕೂಡ, ಹೆಲ್ತ್ ನ ರಿಪೋರ್ಟ್ ನೀವು ಮಂಡಿಸಿದ್ರಿ, ಅದ್ರಲ್ಲಿ ಕೂಡ ನಾವು ಎಷ್ಟಿಡ್ಬೇಕು ಬಡ್ಜೆಟ್ ಅಲ್ಲಿ ಅದನ್ನ ನಾವು ಇಡ್ತಾ ಇಲ್ಲ. ಸೊ ಪಬ್ಲಿಕ್ ಎಜುಕೇಶನ್, ಪಬ್ಲಿಕ್ ಹೆಲ್ತ್ ತುಂಬಾನೇ ಮುಖ್ಯ. ಇಫ್ ಅನ್ಟಾರ್ಗೆಟೆಡ್ ಆಗಿ ನಾವು ಫ್ರೀ ಬಿ ಅಂತ ಕರಿಬಾರ್ದು, ಅದನ್ನ ನಾವು ಗ್ಯಾರಂಟಿ ಅಂತಲೇ ಕರಿಬೇಕು. ಸೊ ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇರ್ಬೋದು, ಬಟ್ ಅದಕ್ಕಿಂತ ಮುಖ್ಯವಾಗಿ ನಾವು ಜನರಿಗೆ ಆರೋಗ್ಯ ರಕ್ಷಣೆ ಮತ್ತೆ ಶಿಕ್ಷಣಕ್ಕೆ ನಾವು ಒತ್ತು ಕೊಡ್ಬೇಕು. ಸೊ ಅದನ್ನ ಯಾಕೆ ನಾವು ಕಡೆಗಣಿಸಿದೀವಿ? ಇದು ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಈ ವರದಿನಲ್ಲಿ. ದಟ್ ಪಬ್ಲಿಕ್ ಎಜುಕೇಶನ್ ಅಂಡ್ ಪಬ್ಲಿಕ್ ಹೆಲ್ತ್ ಹ್ಯಾವ್ ನಾಟ್ ಬೀನ್ ಸಫಿಷಿಯಂಟ್ಲಿ ಬಡ್ಜೆಟೆಡ್ ಫಾರ್. ಸೊ ನಮ್ಮ ಹತ್ರ ಹಣ ಇಷ್ಟೊಂದಿದ್ರೆ ಅದನ್ನ ಮಾಡ್ಬೇಕು. ಬಟ್ ಇನ್ನೊಂದು ಉತ್ತಮವಾದಂತ ಬೆಳವಣಿಗೆ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕಂಡಿದ್ದು, ಅದು ಹೈಕೋರ್ಟ್ ಆದೇಶದ ಪ್ರಕಾರ ನಿಮ್ಮ ಕನಿಷ್ಠ ವೇತನ ತುಂಬಾ ಕಡಿಮೆ ಇಟ್ಟಿದ್ದೀರಾ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ, ಬ್ರೆಟ್ ಕೇಸ್ ನಲ್ಲಿ ಅವ್ರು ಕೊಟ್ಟಂತ ಜಡ್ಜ್ಮೆಂಟ್ ಪ್ರಕಾರ ನೀವು ಕನಿಷ್ಠ ವೇತನ ಫಿಕ್ಸ್ ಮಾಡಿಲ್ಲ, ಅದನ್ನ ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿ ಅಂತ ಹೈಕೋರ್ಟ್ನವರು ಆದೇಶ ನೀಡಿದ್ರು. ಸೊ ಅದರಂತೆ ಏಪ್ರಿಲ್ ನಲ್ಲಿ ರಿವೈಸ್ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ರು 81 ಆಲ್ಮೋಸ್ಟ್ ಕ್ಯಾಟಗರೀಸ್ಗೆ. ಅದರಲ್ಲಿ ಅನ್ಸ್ಕಿಲ್ಡ್ ವರ್ಕ್ಗೂ ಒಂದು 20,000 ತಿಂಗಳಿಗೆ ಸಿಗೋ ಹಾಗೆ, ಮತ್ತು ಸ್ಕಿಲ್ಡ್ ವರ್ಕ್ಗೆ ಆಲ್ಮೋಸ್ಟ್ 40,000 ಸಿಗೋ ಹಾಗೆ ಪರಿಷ್ಕರಣೆ ಮಾಡಿ ಅವರು ನೋಟಿಫಿಕೇಶನ್ ಇಶ್ಯೂ ಮಾಡಿದ್ರು. ಬಟ್ ಆದ್ರೆ ಅದಕ್ಕೆ ಎಂಪ್ಲಾಯರ್ಸ್ ತುಂಬಾ ವಿರೋಧ ವ್ಯಕ್ತಪಡಿಸಿ ಮಿನಿಮಮ್ ವೇಜ್ ಅಡ್ವೈಸರಿ ಬೋರ್ಡ್ ಅಲ್ಲಿ ಅವರು ಇದನ್ನ ಒಪ್ಕೋತಾ ಇಲ್ಲ. ಸೊ ಯೂನಿಯನ್ಗಳು ಅದನ್ನ ಹೋಗಿ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ದು. ಸೊ ಅವರು ಅದು ನಮಗ್ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಬಟ್ ಅದು ಮಿನಿಮಮ್ ವೇಜ್ ಅಡ್ವೈಸರಿ ಬೋರ್ಡ್ ಅಲ್ಲಿ ಘರ್ಷಣೆ ಆಗಿ ಒಪ್ಕೊಳ್ದೇ ಇದ್ದಿದ್ರಿಂದ ಇವಾಗ ಅದನ್ನ ಸರ್ಕಾರಕ್ಕೆ ಬಿಟ್ಟಿದೆ, ನೀವ್ ಅದನ್ನ ತೀರ್ಮಾನ ತಗೊಳ್ಳಿ ಅಂತ. ಸೊ ನೋಟಿಫಿಕೇಶನ್ಸ್ ನ ಲೇಬರ್ ಸೆಕ್ರೆಟೇರಿಯಟ್ಗೆ ಕಳಿಸಿದ್ದಾರೆ. ಸೊ ಹೋಪ್ಫುಲಿ ಅವರು ಅದನ್ನ ಕಡಿಮೆ ಮಾಡ್ದಿರಾ ರೆಪ್ಟಕಾಸ್ ಬ್ರೆಟ್ ಜಡ್ಜ್ಮೆಂಟ್ ಪ್ರಕಾರ ಅವರು ಕನಿಷ್ಠ ವೇತನ ಫಿಕ್ಸ್ ಮಾಡಿದ್ರೆ, ಯಾರು ಕೆಳಮಟ್ಟದಲ್ಲಿದ್ದಾರೆ ನಮ್ಮ ಅಸಂಘಟಿತ ಕಾರ್ಮಿಕರು 1 ಕೋಟಿಗೂ ಹೆಚ್ಚು ಜನ ಇದ್ದಾರೆ, ಅವ್ರಿಗೆ ಇದು ತುಂಬಾ ಉಪಯುಕ್ತ ಆಗುತ್ತೆ. ಯಾಕೆಂದ್ರೆ ಅವ್ರು ಕೆಲಸ ಮಾಡಿದ್ದಕ್ಕೆ ಸಾಕಷ್ಟು ಹಣ ದೇ ವಿಲ್ ಹ್ಯಾವ್ ಅರ್ನ್ಡ್ ಇಟ್. ಬರೀ ಅವ್ರಿಗೆ ಏನೋ ಫ್ರೀ ಬಿ ಆಗಿ ಅಥವಾ ಗ್ಯಾರಂಟಿ ಸ್ಕೀಮ್ ಅಡೆ ಅವ್ರಿಗೆ ಬಿಟ್ಟಿಯಾಗಿ ಸಿಕ್ತು ಈ ಹಣ ಅಂತ ಹೇಳಕ್ ಆಗಲ್ಲ. ಅವ್ರು ದುಡಿಮೆ ಮಾಡಿ ಇದನ್ನ ಫಲ ಪಡ್ಕೊಂಡಿದ್ದಾರೆ ಅನ್ನೋದು ಅವ್ರಿಗೂ ಕೂಡ ಒಂದು ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಬರುತ್ತೆ. ಸೊ ನಾವು ಈ ಗ್ಯಾರಂಟಿ ಸ್ಕೀಮ್ಗಳು ಕೂಡ ಯಾಕೆ ನಾವು ಬೆಟರ್ ಆಗಿ ಔಟ್ಕಮ್ ಬೇಸ್ಡ್ ಆಗಿ ನಾವು ಯಾಕೆ ಅದನ್ನ ಪರಿಶೀಲನೆ ಮಾಡಬಾರ್ದು? ಇಷ್ಟು ಹಣ 51,000 ಕೋಟಿ ಕೊಟ್ಟರು ಕೂಡ ಅದರಿಂದ ಯಾವ ಫಲ ಸಿಗ್ತಾ ಇದೆ ನಮ್ಗೆ? ಒಂದು ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಮಾಡ್ಬೋದಾಗಿತ್ತು. ಅಲ್ಲಿ ಮಹಿಳೆಯರಿಗೆಲ್ಲ ಹೆಚ್ಚು ಉದ್ಯೋಗ ಸೃಷ್ಟಿ ಆಗೋ ಹಾಗೆ ಮಾಡಿ ಅವ್ರಿಗೆ ಒಂದು ಡಿಗ್ನಿಫೈಡ್ ಲೈಫ್ ಸಿಗೋ ಹಾಗೆ ನಾವು ಇದೇ ಹಣದಲ್ಲಿ ಮಾಡ್ಬೋದಾಗಿತ್ತು ಅನ್ನೋದು ಎಷ್ಟೋ ಜನದ ಅನಿಸಿಕೆ. ಅದನ್ನ ಕೂಡ ನಾವು ಪ್ರತಿಬಿಂಬಿಸ್ತಾ ಇದೀವಿ ನಮ್ಮ ರಿಪೋರ್ಟ್ ಕಾರ್ಡ್ ಅಲ್ಲಿ. ಸುಮ್ನೆ ಬಿಟ್ಟಿಯಾಗಿ ಹಣ ಕೊಡೋಕ್ ಬದಲು ಅದರಿಂದ ನಮ್ಗೊಂದು ಔಟ್ಕಮ್ ಬರೋ ರೀತಿನಲ್ಲಿ ಉಪಯೋಗಿಸಿದ್ರೆ ಉತ್ತಮ. ಜನತೆಗೂ ಹೆಚ್ಚು ಪರ್ಚೇಸಿಂಗ್ ಪವರ್ ಆಗಿದೆ ಇದರಿಂದ, ಗ್ಯಾರಂಟಿ ಸ್ಕೀಮ್ ಇಂದ. ಬಟ್ ಅದನ್ನ ಅವರ ಉದ್ಯೋಗಕ್ಕೆ ಲಿಂಕ್ ಮಾಡಿ ಅವ್ರಿಗೆ ಡಿಗ್ನಿಫೈಡ್ ಆಗಿ ಅದನ್ನ ಅರ್ನ್ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಟ್ರೆ
ಪರ್ಚೇಸಿಂಗ್ ಪವರು ಇನ್ಕ್ರೀಸ್ ಆಗುತ್ತೆ, ನಮ್ಮ GDP ಇನ್ನೂ ಉತ್ತಮ ಆಗಿ ನಮ್ಮ ಆರ್ಥಿಕತೆ ಇನ್ನೂ ಚೆನ್ನಾಗಾಗುತ್ತೆ ಅನ್ನೋದು ನಮ್ಮ ಫೀಲಿಂಗ್ ಕೂಡ. ಬಿಕಾಸ್ ಇವಾಗ ಏನಾಗ್ತಾ ಇದೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಮೇಲೆ ನಾವು ಡಿಪೆಂಡ್ ಆಗ್ತಾ ಇದೀವಿ, ಇಲ್ಲಿ ಬಂದು ಅವರು ಉದ್ಯೋಗ ಸೃಷ್ಟಿ ಮಾಡ್ಲಿ ಅಂತ. ಬಟ್ ನಮ್ಮ ಜನತೆಗೆ ನಾವು ಹೆಚ್ಚು ಕನಿಷ್ಠ ವೇತನ ಕೊಟ್ಟು ಅವ್ರ ಉದ್ಯೋಗನ ಭರವಸೆನ ನಾವು ನೀಡ್ತಾ ಇದ್ರೆ ನಮ್ಮ ಲೋಕಲ್ ಎಕಾನಮಿ ಡೆವಲಪ್ ಆಗಿ ಲೋಕಲಿ ಸ್ಟ್ರಾಂಗರ್ ಆಗಿ ನಾವು ಎಕ್ಸ್ಟರ್ನಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾವು ಕಾಯ್ಬೇಕಾಗಲ್ಲ. ನಮ್ಮ ಎಕಾನಮಿನೇ ದೃಢ ಆಗುತ್ತೆ, ಹೆಚ್ಚು ಚೆನ್ನಾಗಿ GDP ಕೂಡ ಗ್ರೋತ್ ಆಗುತ್ತೆ. ನಮ್ಮ ಜನದ ಏನು ಇವಾಗ ಇನ್ಇಕ್ವಾಲಿಟಿ ಏನ್ ಹೆಚ್ಚುತ್ತಾ ಇದೆ, ಉಳ್ಳವ್ರಿಗೂ ಉಳ್ಳವ್ರಿಗೂ ಮಾರ್ಜಿನಲೈಸ್ ಪೀಪಲ್ಗೂ ಏನ್ ಅಂತರ ಹೆಚ್ಚಾಗ್ತಾ ಇದೆ, ಅದನ್ನ ನಾವು ನಿವಾರಣೆ ಮಾಡಬಹುದು ನಮ್ಮ ಓನ್ ಮಾರ್ಜಿನಲೈಸ್ ಪೀಪಲ್ಗೆ ಹೆಚ್ಚು ಪರ್ಚೇಸಿಂಗ್ ಪವರ್ ಕೊಟ್ರೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಈ ರಿಪೋರ್ಟ್ ಸರ್ಕಾರಕ್ಕೆ ಏನಾದ್ರು ಕೂಡ ನೀವು ಕೊಟ್ಟಿದ್ದೀರಾ ಅಥವಾ ಸರ್ಕಾರದಿಂದ ಯಾರು ಕೂಡ ರಿಪೋರ್ಟ್ ತೆಗೆದುಕೊಂಡಿದ್ದೀರಾ? ಹಾ, ಎಲ್ರಿಗೂ ಕೊಡ್ತೀವಿ ನಾವು. ಇವಾಗ ಬಂದಿದ್ರು ವಕ್ತಾರರು, ಎಲ್ಲ 3 ಪಾರ್ಟಿನವ್ರನ್ನು ನಾವು ಕರೆಸಿದ್ವಿ. ಕಾಂಗ್ರೆಸ್ನವರು, BJP ಮತ್ತೆ JDS ಮೂವರು ಬಂದು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ. ಮತ್ತೆ ಕಾಂಗ್ರೆಸ್ನವರು ಸುಮಾರಾಗಿ ಅವರ ಡಿಫೆನ್ಸ್ ಕೂಡ ಹೇಳಿದ್ದಾರೆ. ಸೊ ಬಟ್ ಅವ್ರು ಹೇಳಿದ್ರು, ನೀವು ಈ ರಿಪೋರ್ಟ್ ಕಾರ್ಡ್ದು ಎಲ್ಲ ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ನಮಗ್ ಕೊಡಿ, ನಾನು ಇದನ್ನ CMಗೆ ಮುಟ್ಟಿಸ್ತೀನಿ, ಅದರಿಂದ ನಿಮ್ಮ ವರದಿನ ನಾವು ಗಮನಕ್ಕೆ ತಗೋತೀವಿ ಅಂತ ಭರವಸೆ ನೀಡಿದ್ದಾರೆ. ಸೊ ಅಷ್ಟರಲ್ಲೇ ನಾವು ಎಲ್ಲ MLAಗಳಿಗೂ ಇದ್ರ ಬಗ್ಗೆ ಹೆಚ್ಚು ಗಮನಕ್ಕೆ ತಂದು ಅವರು ಅಸೆಂಬ್ಲಿಲಿ ಕೂಡ ಈ ಪ್ರಶ್ನೆಗಳನ್ನ ಎತ್ತೋ ರೀತಿನಲ್ಲಿ ಆದ್ರೆ ನಮಗೂ ತುಂಬಾ ಸಂತೋಷ. ಇದು ಜನರ ಅನಿಸಿಕೆ ನಾವು ವ್ಯಕ್ತಪಡಿಸಿರೋದು, ನಥಿಂಗ್ ಪೊಲಿಟಿಕಲ್ ಅಬೌಟ್ ಇಟ್. ಸೊ ಇದನ್ನ ತುಂಬಾ ಆಬ್ಜೆಕ್ಟಿವ್ ಆಗಿ ನಾವು ವರದಿ ಮಾಡಿದೀವಿ. ಸೊ ಇದು ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಕಾತ್ಯಾಯನಿ ಮೇಡಮ್, ಇದು ಅಂದ್ರೆ ನೀವು ರಿಸರ್ಚ್ ಮಾಡಿರೋಂಥ ವ್ಯಾಪ್ತಿಯಲ್ಲಿ ಇದು ಬರುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ನಿಮ್ ರಿಪೋರ್ಟ್ ಅಲ್ಲಿ ಇರುವಂತದ್ದು ಪೊಲಿಟಿಕಲ್ ಆಗಿ ಅಲ್ಲ ಅಂತ ಹೇಳಿದಕ್ಕೋಸ್ಕರ ಈ ಪ್ರಶ್ನೆ. ಅದ್ರಲ್ಲಿ ರಿಪೋರ್ಟ್ ಅಲ್ಲಿ ಒಂದು ಅಂಶ ಇದೆ, ಅಂದ್ರೆ ಉಪಮುಖ್ಯಮಂತ್ರಿಗಳು ಈ RSS ಪ್ರಾರ್ಥನೆ ಹೇಳುವ ಮೂಲಕ ಸೆಕ್ಯುಲರಿಸಂ ನಿಲುವಿಗೆ ಧಕ್ಕೆ ತಂದ್ರು ಅನ್ನುವಂಥದ್ದು ಅಂಶ ಸಾರ್ವಜನಿಕವಾಗಿ ಅಭಿಪ್ರಾಯ ವ್ಯಕ್ತವಾಗಿದೆ ಅಂತ. ಅದ್ರ ಜೊತೆಗೆ ಧರ್ಮಸ್ಥಳ ತನಿಖೆ ವಿಳಂಬ ಆಗ್ತಾ ಇರೋ ಸಂಬಂಧಪಟ್ಟಂತೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಅಂತ ನಿಮ್ಮ ಒಂದು ರಿಪೋರ್ಟ್ ಅಲ್ಲಿ ಹೇಳಿರುವಂತದ್ದು. ಅದು ಯಾವ ರೀತಿ ಅನಲೈಸ್ ಮಾಡ್ತೀರಾ, ಅದು ಯಾವ ರೀತಿ ಆಯ್ತು ಅಂತ? ಯಾರೋ ಒಬ್ರು ಆ ರೀತಿ RSSಗೆ ಸಪೋರ್ಟಿವ್ ಆಗಿ ಮಾತಾಡಿರ್ಬೋದು, ಬಟ್ ಇಡೀ ಸರ್ಕಾರ ಆ ರೀತಿ ಬಿಹೇವ್ ಮಾಡಿಲ್ಲ. ನಮಗೆ ದೃಢ ಒಂದು ಭರವಸೆ ಇದೆ, ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಸೆಕ್ಯುಲರಿಸಂಗೆ ಒತ್ತು ಕೊಟ್ಟಿದ್ದಾರೆ ಅಂತ. ಒಬ್ರೋ ಇಬ್ರೋ ಒಂದೊಂದ್ಸಾರಿ ಸರಿಯಾಗಿ ಮಾತಾಡಿಲ್ದೇ ಇರ್ಬೋದು, ಬಟ್ ಆನ್ ದ ಹೋಲ್ ನಮಗ್ ಗೊತ್ತು, ನಮ್ ಸಿದ್ದರಾಮಯ್ಯ ಅವರು, ನಮ್ ಕಾಂಗ್ರೆಸ್ ಗವರ್ಮೆಂಟ್ ಅವರು ಸೆಕ್ಯುಲರಿಸಂಗೆ ದೃಢ ವಿಶ್ವಾಸ ಕೊಟ್ಟಿದ್ದಾರೆ ಅಂತ. ಸೊ ಅಲ್ಲಿ ಇಲ್ಲಿ ಒಂದಷ್ಟು ತಪ್ಪಾದ್ರೆ ಅದಕ್ಕೆ ನಾವು ಪರ್ಟಿಕ್ಯುಲರ್ ಇಂಡಿವಿಜುವಲ್ನ ನಾವು ದೋಷಿಸ್ಬೇಕಾಗುತ್ತೆ ಹೊರತು ಇಡೀ ಸರ್ಕಾರನ ದೋಷಿಸೋಕ್ಕಾಗಲ್ಲ. ಮತ್ತೆ ಧರ್ಮಸ್ಥಳದ ವಿಷಯದಲ್ಲಿ ಅವರು SITನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಫಾರಂ ಮಾಡಿದ್ದಾರೆ. ಸೊ ಅವ್ರದ್ದು ವರದಿ ಕೂಡ ಇನ್ನೇನ್ ಬರೋದ್ರಲ್ಲಿದೆ, ಫೈನಲ್ ವರದಿ ಕೂಡ. ಸೊ ಅದ್ರ ಬಗ್ಗೆ ಅವ್ರು ಏನ್ ಆಕ್ಷನ್ ತಗೊಂತಾರೆ ನೋಡೋಣ. ಸೊ ಅದು ಆಬ್ಜೆಕ್ಟಿವ್ ಆಗಿ ಅವರು ಕ್ರಮ ಕೈಗೊಂಡ್ರೆ ಈ ನಾವೇನು ದೋಷ ಹೊರಿಸ್ತಾ ಇದೀವಿ ಅವ್ರ ಮೇಲೆ, ಸೆಕ್ಯುಲರಿಸಂ ಬಿಟ್ಟಿದ್ದಾರೆ ಅಂತ, ಅದು ಹೋಗುತ್ತೆ. ನಾವು ಅವ್ರು ಸರಿಯಾಗಿ SIT ರಿಪೋರ್ಟ್ ಪ್ರಕಾರ ಆಕ್ಷನ್ ತಗೊಂಡ್ರೆ. ಅದನ್ನ ಯಾರನ್ನು nobody should be left out of proper punishment. ಯಾರಿಗೆ ಪನಿಷ್ಮೆಂಟ್ ಆಗ್ಬೇಕೋ ಅವ್ರನ್ನ ಬಿಡ್ದಿರಾ ಅವರು ಆಕ್ಷನ್ ತಗೊಂಡ್ರೆ ನಾವು ನಮ್ಗೆ ಭರವಸೆ ಬರುತ್ತೆ, ದೇ ಆರ್ ಫಾಲೋಯಿಂಗ್ ಲಾ ಅಂಡ್ ಆರ್ಡರ್ ಪ್ರಾಪರ್ಲಿ ಅಂಡ್ ಜಸ್ಟಿಸ್ ಇಸ್ ಟೇಕಿಂಗ್ ಪ್ಲೇಸ್ ಅಂತ ನಮ್ಗೆ ಭರವಸೆ ಬರುತ್ತೆ. ಓಕೆ, ಇದ್ರಲ್ಲಿ ಮೇಡಮ್ ಮುಗಿಸೋಕ್ಕಿಂತ ಮುಂಚೆ ಈ ಪಬ್ಲಿಕ್ ಒಪಿನಿಯನ್ ಅಥವಾ ಪಬ್ಲಿಕ್ ಪಾರ್ಟಿಸಿಪೇಷನ್ ಕೂಡ ಇದ್ರಲ್ಲಿ ಈ ವರದಿ ಕಲೆಕ್ಟ್ ಮಾಡೋದ್ರಲ್ಲಿ ಒಪಿನಿಯನ್ ಆ ರೀತಿಯನ್ನು ಕಲೆಕ್ಟ್ ಆಗಿತ್ತಾ? ಇದೆಲ್ಲ ಮೋಸ್ಟ್ಲಿ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಮೇಲೆ, ಅಂಕಿ ಅಂಶದ ಮೇಲೆ ಡಿಪೆಂಡ್ ಆಗಿರೋದು. ಜನರ ಅನಿಸಿಕೆ ಅಷ್ಟು ನಾವು ಪಡ್ಕೊಂಡಿಲ್ಲ ಇದ್ರ ಮೂಲಕ. ಬಟ್ ಇವಾಗ ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿ ಜನರ ಅನಿಸಿಕೆನು ಪಡ್ಕೋಬಹುದು, ಜನರಿಗೆ ಏನ್ ಅನಿಸ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅಂತ. ಸೊ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕೊಟ್ಟಿದೀವಿ. ಜನತೆ ಕೂಡ ಗವರ್ಮೆಂಟ್ನ ಯಾವ ರೀತಿ ನೋಡ್ತಾ ಇದೆ, ಆಮೇಲೆ ಜನರ ಅನಿಸಿಕೆ ಇದ್ರಿಗೆ
ಪರವಾಗಿದ್ಯಾ ವಿರುದ್ಧವಾಗಿದ್ಯಾ ಅನ್ನೋದು ಕೂಡ ಜನರು ಡಿಸೈಡ್ ಮಾಡ್ಬೇಕು. ಅದ್ರ ಮೇಲೆ ಅವರು ಈ ಸರ್ಕಾರ ಬಗ್ಗೆ ನಂಬಿಕೆ ಇದೆಯಾ ನಂಬಿಕೆ ಇಲ್ವಾ ಅಂತ ಅವ್ರು ಡಿಸೈಡ್ ಮಾಡ್ಕೋಬೇಕು. ಸೊ ದಟ್ ನೆಕ್ಸ್ಟ್ ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ಅವ್ರಿಗೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇರುತ್ತೆ, ನಾವ್ ಯಾರಿಗೆ ವೋಟ್ ಹಾಕ್ಬೇಕು ಅಂತ. ಸೊ ಅದು ಜನರಿಗೆ ಬಿಟ್ಟಿದ್ದು. ಓಕೆ, ಸಂದೀಪ್ ಅಂಜುಂಡಿ ಸರ್, ಅಂತಿಮವಾಗಿ ನೀವು ಈ ವರದಿಗೆ ಸಂಬಂಧಪಟ್ಟಂತೆ ಮತ್ತೆ ಬೇರೆ ಏನಾದ್ರು ಕೂಡ ಹೇಳಕ್ ಬಯಸ್ತೀರಾ? ಈಗ ಇದು ಈ ಕಾರ್ಯಕ್ರಮದೊಂದು ಒಳ್ಳೆ ವಿಷಯ ಏನಂದ್ರೆ ಸಿವಿಕ್ ಸಂಸ್ಥೆಯವರು ಇದು ಪ್ರತಿ ವರ್ಷ ಮಾಡಕ್ಕೆ ನಿರ್ಧರಿಸಿದ್ದಾರೆ. ಅಂದ್ರೆ ಮೊದಲನೇ ವರ್ಷ ಹೋದ ವರ್ಷ ಮಾಡಿದ್ರು, ಈಗ 2ನೇ ವರ್ಷ, ಈಗ ಮುಂದಿನ ವರ್ಷನೂ ನಡೆಯುತ್ತೆ. ಇದರಿಂದ ಏನಾಗುತ್ತೆ, ಗವರ್ಮೆಂಟ್ ದಾರಿ ತಪ್ತಾ ಇದೆಯೋ ಇಲ್ವಾ ಅಂತ ಒಂದು ಗಮನ ಇರ್ಬೋದು. ಸೊ ಅದು ಗವರ್ಮೆಂಟ್ ಮೇಲೇನೋ ಒಂದ್ ಸ್ವಲ್ಪ ಪ್ರೆಷರ್ ಇರ್ಲಿ ಅಂತ. ಸೊ ಅವರು ಅವ್ರೇನೇನ್ ಕೆಲ್ಸಗಳು ಸಮಾಜಕ್ಕೆ ಒಳ್ಳೇದಾಗಿ ರಾಜ್ಯಕ್ಕೆ ಒಳ್ಳೇದಾಗಿ ಮಾಡ್ಬೇಕಾಗಿರೋದು ಅದ್ ಮಾಡ್ತಾ ಇದೀವಿ ಅಲ್ವಾ ಅಂತ ಯಾವಾಗ್ಲೂ ನಾವು ಚೆಕ್ ಮಾಡ್ತಾ ಇದ್ರೆ ಅವ್ರಿಗೂ ಸ್ವಲ್ಪ ಪ್ರೆಷರ್ ಇರತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಾವು 5 ವರ್ಷ ಆದ್ಮೇಲೆ ಒಂದ್ಸರಿ ಕೇಳೋದು ಗವರ್ಮೆಂಟ್ಗೆ, ನೀವೇನ್ ಮಾಡಿದ್ರಿ ಏನ್ ಮಾಡಿಲ್ಲ ಅಂತ. ಆ ಗವರ್ಮೆಂಟ್ ತಿದ್ದುಪಡಿ ಮಾಡಕ್ಕೂ ಆಗಲ್ಲ, ಅವರು ತಪ್ಪು ದಾರಿಯಲ್ಲಿ ಹೊರಟಿದ್ರೆ ಸರಿಪಡ್ಸಕ್ಕೂ ಆಗಲ್ಲ. ಇದು ಪ್ರತಿ ವರ್ಷ ಆಗೋದ್ರಿಂದ ಇದೊಂದ್ ರೀತಿ ಅವ್ರಿಗೆ ಕರೆಕ್ಷನ್ ಮಾಡುವ ಒಂದು ಆಪರ್ಚುನಿಟಿ ಇರುತ್ತೆ ಗವರ್ಮೆಂಟ್ಗೆ. ಸೊ ಅದೊಂದು ಒಳ್ಳೇದು. ಮತ್ತೆ ಈ ಗವರ್ಮೆಂಟ್ ಇದರಿಂದ ಬರ್ತಾ ಇರುವ ಇನ್ಫಾರ್ಮೇಶನ್ ಮತ್ತೆ ಸೆಕ್ಟರ್ ರಿಪೋರ್ಟ್ಸ್ ಎಲ್ಲ ಸ್ಪೆಷಲಿಸ್ಟ್ ಅವರು ಸಬ್ಮಿಟ್ ಮಾಡಿರೋದು, ಅದಕ್ಕೂ ಸ್ವಲ್ಪ ಗಮನ ಕೊಟ್ರೆ ಒಳ್ಳೇದು. ನಮ್ಗೆ ಬೇಕಾಗಿರೋದು ಸಂವಿಧಾನ ಪ್ರಕಾರ ಇರೋ ಒಂದು ಡೆಮಾಕ್ರೆಟಿಕ್ ಸರ್ಕಾರ ಇರ್ಬೇಕು. ಅಂದ್ರೆ ಇನ್ನೊಂದು ಸಂವಿಧಾನ ಪ್ರಕಾರ ಇರುವ ಆಡಳಿತ ಇರ್ಬೇಕು, ಇನ್ನೊಂದು ಯೋಜಿತವಾದ ಅಭಿವೃದ್ಧಿ ಇರ್ಬೇಕು. ಇದೆರಡು ಇದ್ರೆ ನಮ್ ನಗರಕ್ಕೆ ಸ್ಪಷ್ಟವಾಗಿ ತುಂಬಾ ಚೆನ್ನಾಗಿದೆ. ನಗರಕ್ಕೆ ಮಾತ್ರ ಅಲ್ಲ, ಆಕ್ಚುಲಿ ಈಗ 73rd 74th ತಿದ್ದುಪಡಿಗಳನ್ನ ನೋಡಿದ್ರೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೂ ಒಂದು ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಅಂತ ಇರ್ಬೇಕು, ಡಿಸ್ಟ್ರಿಕ್ಟ್ ಪ್ಲಾನ್ಸ್ ಮಾಡ್ಬೇಕು. ಈ ಯೋಜಿತವಾದ ಅಭಿವೃದ್ಧಿ ಬರೀ ನಮ್ಮ ದೊಡ್ಡ ನಗರಗಳಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಜಿಲ್ಲೆಗೂ, ಪ್ರತಿಯೊಂದು ಸಣ್ಣ ಎಲ್ಲ ಡಿಸ್ಟ್ರಿಕ್ಟ್ಸ್ಗೂ, ಮತ್ತೆ ಟೌನ್ಸ್, ಟೈರ್ 2 ಟೌನ್ 3 ಸಿಟೀಸ್ಗೂ. ಆದ್ರೆ ಈ ಬೆಂಗಳೂರಿಗಾಗಿರೋ ತಪ್ಪು ಅಲ್ಲ ಆಗಲ್ಲ, ಇಲ್ಲಿ ಯೋಜಿತವಿಲ್ಲದೆ ಇರೋ ಅಭಿವೃದ್ಧಿ ಆಗಿದೆ. ಅದರಿಂದ ನಮ್ ಬೆಂಗಳೂರಿಗೆ ಇಷ್ಟೊಂದು ಕಷ್ಟ ಪಡ್ತಾ ಇದೆ. ಸೊ ಅದನ್ನ ದಾರಿ ಸರಿ ಪಡಿಸ್ಕೋಬೇಕು. ಅದು ಇದರಿಂದ ಈ ರಿಪೋರ್ಟ್ ಇಂದ ಅಷ್ಟಾದ್ರೂ ಆದ್ರೆ ಒಳ್ಳೇದಾಗುತ್ತೆ. ಓಕೆ, ಥ್ಯಾಂಕ್ ಯು ಸಂದೀಪ್ ಅಂಜುಂಡಿ ಸರ್, ಮತ್ತೆ ಥ್ಯಾಂಕ್ ಯು ಅದ ಕಥೆಯಲ್ಲಿ ಮೇಡಮ್. ಅಂದ್ರೆ ಒಂದಷ್ಟು ವಿಚಾರಗಳನ್ನ ಕೂಡ ನೀವು ಸಂಶೋಧನೆ ನಡೆಸಿ ಸೈಂಟಿಫಿಕ್ ಆಗಿ ವರದಿಯನ್ನು ಕೊಟ್ಟಿರುವಂತದ್ದು. ಧನ್ಯವಾದ ಸರ್, ಕಾರ್ಯಕ್ರಮ ಪಾಲ್ಗೊಂಡಿದ್ದಕ್ಕೆ. ಧನ್ಯವಾದ ಮೇಡಮ್, ಕಾರ್ಯಕ್ರಮ ಪಾಲ್ಗೊಂಡಿದ್ದಕ್ಕೆ. ತಮಗೂ ಧನ್ಯವಾದ, ನಮ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಓಕೆ ವೀಕ್ಷಕರೇ, ಇದು ಬೆಂಗಳೂರು ಸಿವಿಕ್ ಸಂಘಟನೆ ಕೊಟ್ಟಿರುವಂತಹ ವರದಿ. ಬಹಳ ಪ್ರಮುಖವಾಗಿ ವರದಿಯಲ್ಲಿ ಒಂದಷ್ಟು ಪ್ರಮುಖ ಅಂಶಗಳು ವ್ಯಕ್ತ ಆಗಿರುವಂತದ್ದು ವರದಿಯಲ್ಲಿ. ಅದರಲ್ಲಿ 129 ಭರವಸೆಗಳ ಪೈಕಿ 4 ಮಾತ್ರ ಈಡೇರಿಕೆ ಆಗಿರುವಂತದ್ದು. ಜೊತೆಗೆ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ವಿಳಂಬದಿಂದ 19,000 ಕೋಟಿ ಅನುದಾನ ಸ್ಥಗಿತ ಆಗಿದೆ ಅಂತ ಹೇಳಿರುವಂತದ್ದು. ಮತ್ತು ಜೊತೆಗೆ ಬಹಳ ಪ್ರಮುಖವಾಗಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರ ಸಂಬಂಧಪಟ್ಟಂತೆ ಈ ವರದಿಯಲ್ಲಿ ಒಂದು ರೀತಿಯಲ್ಲಿ ಏನು ಅಲಾರ್ಮಿಂಗ್ ಎಚ್ಚರಿಕೆಯ ಗಂಟೆಯನ್ನ ಕೊಟ್ಟಿರುವಂತದ್ದು ಈ ವರದಿಯಲ್ಲಿ. ಅದರಲ್ಲಿ ಶಿಕ್ಷಣ ಇದರಲ್ಲಿ 22 ಭರವಸೆ ಪೈಕಿ 1 ಕೂಡ ಈಡೇರಿಕೆ ಆಗಿಲ್ಲ, ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೊಡಬೇಕಾದಷ್ಟು ಅನುದಾನ ಕೊಟ್ಟಿಲ್ಲ ಅನ್ನುವಂಥದ್ದು. ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ 14 ಭರವಸೆಗಳನ್ನು ಕೊಟ್ಟಿರುವಂತದ್ದು, 5 ಮಾತ್ರ ಪ್ರಗತಿಯಲ್ಲಿದೆ, ಉಳಿದದು ಇನ್ನೂ ಕೂಡ ಭರವಸೆ ಈಡೇರಿಕಿಲ್ಲ. ಅದರಲ್ಲಿ ಬಹಳ ಪ್ರಮುಖವಾಗಿ ಆರೋಗ್ಯ ರಕ್ಷಣೆ ಕ್ಷೇತ್ರದಲ್ಲಿ ಬಳಕೆದಾರ ಶುಲ್ಕ ಅಂದ್ರೆ ಫೀಸ್ ಇದೆ ಅಲ್ವಾ, ಅದನ್ನು ಕಟ್ಟುವುದಕ್ಕೆ ಸುಮಾರು ಜನ ಕಷ್ಟಪಡ್ತಾ ಇದ್ದಾರೆ. ಮತ್ತು ವಿಮೆ ಏನಿದೆಯಲ್ಲ ಅದು ನಿರಾಕರಣೆ ಆಗ್ತಾ ಇದೆ ಅಂತ ಬಹಳ ಪ್ರಮುಖವಾಗಿ ಈ ವರದಿಯಲ್ಲಿ ಹೇಳಿರುವಂತದ್ದು. ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಎಷ್ಟರ ಮಟ್ಟಿಗೆ ಇದನ್ನ ಅಳವಡಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.